ಮೂರು ಮುಖ್ಯವಾದ ಲೇಖಕರಿದ್ದಾರೆ, ನಾಟಕಕಾರರು, ಜೊತೆಗೆ ನಮ್ಮ ಮಹಿಳೆಯ ನಿರ್ದೇಶಕರು, ಜೊತೆಗೆ ಅವರು ನಾಟಕಕಾರರು. ಎಲ್ಲರೂ ಕೂಡ ಈ ಕನ್ನಡ ನಾಟಕ ಸಾಹಿತ್ಯ ಹುಡುಕದ ಸಂಘರ್ಷಗಳು ವಿಷಯವನ್ನು ಇಟ್ಕೊಂಡು ಇವತ್ತು ಲೇಖಕರ ಜೊತೆ ಮಾತಾಡಬೇಕಾಗಿದೆ. 3 ಜನ ನಾಟಕಕಾರಗಳ ಬಗ್ಗೆ ನಿಮಗೆ ಪರಿಚಯ ಇದೆ. ರಾಜಪ್ಪ ದಳವಾಯಿ ಅವರನ್ನ ನಾನು ಭಾಳ ಸತಿ ಯೋಚನೆ ಮಾಡಿದಾಗ ಇಟಲಿಯಲ್ಲಿ ಒಬ್ಬ ರೈಟರ್ ಇದ್ದಾನೆ, ಲೋಪ ಡಿ ವೇಗ ಅಂತ. ಅವನು ಭಾಳ ಪ್ರಖರವಾಗಿ ಪುಟ್ ನಾಟಕಗಳನ್ನ ಬರ್ಕೊಡ್ತಾನೆ. ಎಷ್ಟು ಬೇಗ ಬರ್ಕೊಡ್ತಾನೆ ಅಂತಂದ್ರೆ ಒಂದು 3 ಡೇಸಲ್ಲಿ ಬರ್ಕೊಡ್ತಾನೆ, ಭಾಳ ಪ್ರಖರವಾಗಿ. ಸೊ ಅವನು ಒಂದು 350 ನಾಟಕ ಬರ್ತದೆ. ಸೊ ರಾಜಪ್ಪ ಅವ್ರನ್ನ 350 ನಾಟಕ ಇದೆ, 350 ನಾಟಕ ಇದೆ. ಚೌಗಲಿ ಅವರು ನೆಕ್ಸ್ಟ್ ಟ್ರೈ ಮಾಡ್ಬೋದು. ಆದರೆ ರಾಜಪ್ಪ ಅವ್ರು ಜ್ಞಾಪಿಸ್ಕೊಂಡಾಗೆಲ್ಲ ನನಗೆ ಆ ಥರದ್ದು ಭಾಳ ಮುಖ್ಯವಾದ ಲೋಪ ಚೆಕ್ ಮಾಡ್ಕೊಳ್ಳಿ, ಸುಳ್ಳು ಹೇಳ್ತಾರಲ್ಲ. ಸೊ ವೆಂಕಟರಮಣ ಇತ್ತಾದರೂ ಬಂದಿಲ್ಲ. ಮತ್ತು ನಮ್ಮ ನಡುವೆ ಭಾಳ ಮುಖ್ಯವಾದ ರೈಟರ್ ಒಬ್ಬರು ನಟರಾಜಯ್ಯ, ನನ್ನ ಸ್ನೇಹಿತರು, ಇತ್ತೀಚೆಗೆ ಭಾಳ ಮುಖ್ಯವಾದ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ನಾನು ಅದನ್ನು ಡೈರೆಕ್ಟ್ ಮಾಡಿದ್ದೀನಿ. ಜೊತೆಗೆ ಅವರ 2 ಮುಖ್ಯವಾದ ಟೆಕ್ಸ್ಟ್, ಅದು ನಾಟಕವೂ ಹೌದು, ಮುಖ್ಯವಾದ ಸಾಹಿತ್ಯ ಕೃತಿಯೂ ಹೌದು. ಅದು ಸಖಿ ಆತ್ಮಜೋಡಿ ಸಖಿ ಗೀತ ಒಂದು, ಇನ್ನೊಂದು ಇಂತಿನಿಂದ ನಮಸ್ಕಾರಗಳು. 2 ಟೆಕ್ಸ್ಟ್ ನನಗೆ ನಾಟಕವಾಗೇ ಅದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅವರು ನಮ್ಮ ನಡುವೆ ಇರುವ ಭಾಳ ಮುಖ್ಯವಾದ ಲೇಖಕರು. ಮತ್ತು ಚೌಗಲೆ ಕೂಡ ಹಲವು ಅನುವಾದಗಳು ಮರಾಠಿ ಮತ್ತು ಕನ್ನಡಕ್ಕೆ ಅವರು ಭಾಳ ಮುಖ್ಯವಾದ ಕೊಂಡಿತರ ಕೆಲಸ ಮಾಡಿದ್ದಾರೆ. ಜಗತ್ ಪ್ರಸಿದ್ಧ ನಾಟಕ ಬರೆದಿದ್ದಾರೆ. ಅವರು ಪ್ರಸಿದ್ಧ ನಾಟಕರಾಗಿದ್ದಾರೆ. ಗಾಂಧಿ ವರ್ಸಸ್ ಗಾಂಧಿ ಅಂತ ಬರೆದು ನಮ್ಮ ಕೋಪಕ್ಕೆ ಭಾಳ ಗುರಿಯಾಗಿದ್ದಾರೆ. ಹಾಗಾಗಿ ಅವರು ಈ ವಕಾಲಿ ಧೂಸ್ ನಾಟಕಗಳು, ಮರಾಠಿಯ ಟ್ರಾನ್ಸ್ಲೇಷನ್ನು ಮತ್ತು ಕಾದಂಬರಿ, ಜೊತೆಗೆ ಚಿತ್ರಕಾರರು ಹೌದು. ಸೊ ಈ 3 ಜನ, ಜೊತೆಗೆ ನಮ್ಮ ಸುಮತಿ ಮೇಡಮ್ ಅವರು ಕೂಡ ನಾಟಕಗಳನ್ನು ಬರೆದಿದ್ದಾರೆ. ಸಣ್ಣ ಕಥೆ ಮತ್ತು ಒಂದು 2-3 ನಾಟಕನ ನಾನು ಧ್ರುವಸ್ವಾಮಿನಿ ಅನ್ನೋ ನಾಟಕನ ನೋಡಿದ್ದೀನಿ. ಜೊತೆಗೆ ಅವರು ರೈಟರು ಕೂಡ. ಹಾಗಾಗಿ ಇಬ್ಬರು ಭಾಳ 3 ಜನನೂ ಸಾಹಿತ್ಯದ ನಾಟಕಗಳನ್ನ ಬರೆದ್ರೆ ಅವರು ರಂಗದ ಮೇಲೆ ನಟನಟಿಯರ ಮೂಲಕ ದೃಶ್ಯವನ್ನು ಕಟ್ಟುವ ಒಂದು ಬರಹಗಾರರು ಅಂತಲೇ ಅವ್ರನ್ನ ನಾನು ಕರೀತೀನಿ. ಸೊ ಈ 4 ಜನ ಇವತ್ತು ಈ ವಸ್ತುನ ಇಟ್ಟುಕೊಂಡು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಾನು ಈ ಗೋಷ್ಠಿಯನ್ನು ಅವರು ಹೇಳಿರುವ ಸಂಘರ್ಷಗಳನ್ನು ಬಿಟ್ಬಿಟ್ಟು ಅದು ಒಂದು ರೈಟರ್ನ ಪ್ರಶ್ನೆ ಅಂತ ಇಟ್ಕೊಂಡು ಅವರೆಲ್ಲ ಮಾತಾಡಬೇಕು. ಬರಹ ಅನ್ನೋದು ನಾಟಕದ ಬರಹ ಅಂತ ಇಟ್ಕೊಂಡು ಅವರು ಮಾತಾಡಬೇಕು ಅಂತ. ಹಳೆಯ ಸಂಘರ್ಷಗಳನ್ನು ಹುಡುಕೋದು ಒಂದು ಪತ್ತೇದಾರಿ ಕೆಲಸಗಳನ್ನು ಮಾಡುವ ಬದಲು ಇದು ಸಾಹಿತ್ಯ ವಿಮರ್ಶೆಯ ಕ್ಲಾಸ್ ಅಲ್ಲ, ಇದು ವಿಮರ್ಶೆಯ ತರಗತಿ ಅಲ್ಲ, ಇದು ಕ್ರಿಯೇಟಿವ್ ರೈಟರ್ನ ತರಗತಿ ಅಥವಾ ಒಂದು ಸೆಷನ್ ಅಂತ ತಿಳ್ಕೊಂಡು ಅವರು ಈ ರೀತಿಯ ಪ್ರಶ್ನೆಗಳನ್ನ ಇಟ್ಕೊಂಡು ಮಾಡಬೇಕು ಅಂತ ನನಗೆ ಇದಕ್ಕೋಸ್ಕರ ನನಗೆ ಈ ಸೆಷನ್ ಭಾಳ ಮೊದಲು ಜ್ಞಾಪಕ ಬಂದಿದ್ದು ಪದ್ಯ ಯಾವುದು ಅಂದರೆ ಇಸ್ರೋಫೋನ್ನ ಒಂದು ಭಾಳ ಮುಖ್ಯವಾದ ಪದ್ಯ, ಲಂಕೇಶ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಭಾಳ ಮುಖ್ಯವಾದ ಪದ್ಯ ಅದು. ನನ್ನ ಗೀತವೇ ಹೋಗು. ಗೀತ ನಾಟಕ ಮತ್ತು ಎಲ್ಲವೂ ಒಂದೇ ಆದ್ದರಿಂದ ನಾನು ಈ ಪದ್ಯದ ಕೆಲವು ಸಾಲುಗಳನ್ನು ಓದಿ ಇದರ ಹಿನ್ನೆಲೆಯಲ್ಲಿ ನಮ್ಮ ನಾಟಕ ಸಾಹಿತ್ಯನ ರಚನೆಯನ್ನು ಮಾಡ್ಬೋದು ನಾವು ಅನ್ನುವ ಅಂಶವನ್ನು ನಾನು ನಿಮಗೆ ಹೇಳ್ತೇನೆ. ನನ್ನ ಗೀತವೇ ಹೋಗು. ಅತೃಪ್ತ ಒಬ್ಬಂಟಿ ವ್ಯಕ್ತಿಗಳ ಬಳಿಗೆ ಹೋಗು. ನರಕುಸಿದವರ ಪದ್ಧತಿಯ ಪಾದಕ್ಕೆ ಸಿಕ್ಕವರ ಬಳಿಗೆ, ತುಳಿಯುವವರ ಬಳಿ ಹೋಗು. ನನ್ನ ಕೋಪವ ಹೊತ್ತು ಹೋಗು. ಸಂತೋಷಕರ ತಣ್ಣನೆಯ ಅಲೆಯ ಹಾಗೆ ನನ್ನ ತಿರಸ್ಕಾರವನಿಕ್ಕುವ ತುಳಿಯುವ ಎಲ್ಲರ ಬಳಿಗೆ ಹೋಗು
ಅನ್ನೋ ಎಸ್ರಫೋನ್ನ ಇದನ್ನು ವೆಂಕಟೇಶ್ವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದನ್ನು ಇದು ಯಾರ್ಯಾರ ಹತ್ರಕ್ಕೆ ಇದು ಬರಹ ಹೋಗಬೇಕು, ಗೀತ ಹೋಗಬೇಕು ಅನ್ನೋದು ಭಾಳ ಮುಖ್ಯವಾದ ಟೆಕ್ಸ್ಟ್ ಆದ್ದರಿಂದ ನನಗೆ ರೈಟರ್ಗಳು ಕೂಡ ನಾಟಕಕಾರಗಳು ಕೂಡ ಯಾರ ಬಳಿಗೆ ಹೋಗಬೇಕು ಇವತ್ತು ಅನ್ನೋದು. ಅದಕ್ಕೆ ಇನ್ನೊಂದು 4 ಸಾಲನ್ನ ನಾನು ಸೇರಿಸ್ಬಿಟ್ಟು ಸತ್ಯವನ್ನು ಹೇಗೆ ಬರೀಬೇಕು, ಸತ್ಯದ ಕಡೆಗೆ ಯಾಕೆ ಹೋಗಬೇಕು ಅನ್ನೋದಕ್ಕೆ ನಮ್ಮ ಇವಾಗ ರೈಟರ್ ಬ್ರೆಕ್ಟ್ ಸತ್ಯವನ್ನು ಬರೆಯುವ ಧೈರ್ಯವನ್ನು ಹೇಗೆ ಮಾಡಬೇಕು, ಸತ್ಯವನ್ನು ಗುರುತಿಸುವ ಉತ್ಸಾಹ ಹೇಗಿರಬೇಕು, ಸತ್ವವನ್ನು ಆಯುಧವಾಗಿ ಕುಶಲತೆಯಿಂದ ನಿರ್ವಹಿಸುವ ಕೌಶಲ್ಯವನ್ನು ಹೇಗೆ ನಾವು ನಾಟಕದಲ್ಲಿ ತರಬೇಕು, ಮತ್ತು ಪರಿಣಾಮಕಾರಿಯಾಗಿ ಸತ್ಯವನ್ನು ಹೇಗೆ ಹರಡಬೇಕು ಅನ್ನೋದನ್ನು ಸುಳ್ಳನ್ನು ಹರಡುತ್ತಿರುವ ಸಮಾಜಕ್ಕೆ ಬಹಳ ದೊಡ್ಡ ಇದಾಗಿ ಗೆಲೀಲಿಯೋ ನಾಟಕದ ಮುಖಾಂತರ ಅವನು ಒಂದು ದೊಡ್ಡ ಟೆಕ್ಸ್ಟ್ನ ಮಾಡ್ತಾನೆ. ಅದನ್ನು ಹೇಳೋದಕ್ಕೆ ಕೊಟ್ಟ ವ್ಯವಸ್ಥೆ ಇಲ್ಲಿದೆ. ಆದರೆ ನಾವು ಇವತ್ತು ಎತ್ತುವ ಪ್ರಶ್ನೆಗಳು ಹಿಂದೆ ನಾಟಕ ಮಾಡ್ತಿರೋದ್ರ ಒಳಗಡೆ ನಾವು ಸಂಘರ್ಷಗಳಿಲ್ಲ ಅಥವಾ ಸಂಘರ್ಷವನ್ನೇ ಮುಖ್ಯವಾಗಿ ಇಟ್ಕೊಂಡು ನೋಡೋದಾದರೆ ಹೇಗೆ ನೋಡಬೇಕು, ಯಾವ ಸಂಘರ್ಷಗಳನ್ನು ಕಾಲಕಾಲಕ್ಕೆ ಅದು ನೋಡಿದೆ ಮತ್ತು ನಿರ್ವಹಿಸಿದೆ ಅನ್ನೋದನ್ನು ನಮ್ಮ ಲೇಖಕರು ಮೊದಲು ನಟರಾಜ್ ಹುಳಿಯಾರವರು ಇದನ್ನು ಕುರಿತು ಮಾತಾಡ್ಬೋದು ಅನಿಸುತ್ತೆ. ಮಧ್ಯ ಪ್ರಶ್ನೆಗಳನ್ನು ಅಥವಾ ನಾವು ಸೇರಿಕೊಳ್ಳೋಣ. ಓಕೆ, ಈಗ ನಟರಾಜ್ ಹುಳಿಯಾರವರು ಇಲ್ಲ, ನೀವು ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಆ ಥರದ್ದು ನೀವು ಮಾತಾಡಿ. ಯಾಕೆಂತಂದರೆ ಯಾಕೆಂದರೆ ಈಗ ನಾವು ಹಿಂದೆ ನಾಟಕ ಬರೆದಿರೋ ಚೆನ್ನಾಗಿಲ್ಲ ಅಥವಾ ಅದರೊಳಗಡೆ ಸಂಘರ್ಷ ಇಲ್ಲ, ಸಂಘರ್ಷ ಈ ನೆಲೆಯಲ್ಲಿ ಇರಬೇಕು ಅನ್ನುವ ಯಾವ ಇಂಟರ್ಫಿಯರೆನ್ಸ್ ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ನಾವು ಈಗ ಬರಹನ ಹೇಗೆ ಮಾಡಬೇಕು, ನಾಟಕದ ರಚನೆ ಇವತ್ತು ನಾವು ಅನುಭವಿಸುತ್ತಿರುವ ಸಾಮಾಜಿಕ ರಾಜಕೀಯ ಸ್ಥಿತಿನಲ್ಲಿ ಹೇಗಿರಬೇಕು ಅಂತ. ಅದಕ್ಕೆ ನನಗೆ ಒಂದು ಉದಾಹರಣೆ ಭಾಳ ಚೆನ್ನಾಗಿ ಹೇಳುತ್ತೆ. ನಟರಾಜ್ ಹುಳಿಯಾರವರು ಒಂದು ನಾಟಕನ ಬರೆದಿದ್ರು, ನಾನು ಡೈರೆಕ್ಟ್ ಮಾಡಬೇಕಾಗಿತ್ತು, ನಾನೇ ತಪ್ಪಿಸ್ಕೊಂಡೆ. ಅದ್ರ ಮೇಲೆ ಅವರಿಗೆ ಸಿಕ್ಕಿದೆ. ಅದು ಡೈರೆಕ್ಟ್ ಆ್ಯಕ್ಷನ್ ಅಂತ ನಾಟಕ. ಅದು ಒಂದು ರೀತಿಯಲ್ಲಿ ಒಬ್ಬ ರೈತ ಫಿಲಾಸಫರ್ MDNನ್ನು ಇಟ್ಕೊಂಡು ಆ ಸುತ್ತ ಅದು ಓದ್ತಾ ಅದಕ್ಕೆ ನನಗೆ ಅವ್ರ ಜೊತೆ ಮಾತಾಡಿದ್ದೆ. ನಾನು ಒಂದು ದುರಂತ ನಾಟಕವಾಗಿ ಅದು ಕಾಣಕ್ಕೆ ಶುರುವಾಯಿತು. ಆ ಥರದ ಒಂದು ಅಂಶನ ಅವರು ಸಮಾಜದಿಂದ ಇವತ್ತಿನ ಟೆಕ್ಸ್ಟಾಗಿ ಅವರು ಬಳಸಿ ಮಾಡಿರೋದ್ರಿಂದ ನಾನು ಮೊದಲು ಅವ್ರನ್ನ ಮಾತಾಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನಟರಾಜ್ ಹುಳಿಯಾರ್ ಸರ್. ಲೋಪ್ ಡಿ ವೇಗ 350 ನಾಟಕ ಬರೆದಿದ್ದಾರಂತೆ. ನಾನು 3 ಬರೆದಿರೋದಿಲ್ಲ. ಒಂಥರ ಉದಯೋನ್ಮುಖ ನಾಟಕಕಾರ ಅಂತ ಹೇಳಿ, ಅಥವಾ ನನಗಾಗದೇ ಇರೋರು ನೀವು ನಾಸ್ತೋನ್ಮುಖ ನಾಟಕಕಾರ ಅಂತ ಕೂಡ ಕರೀಬಹುದು. ನನಗೀಗ ಈ ಸಂಘರ್ಷ, ಹುಡುಕದ ಸಂಘರ್ಷಗಳು ಅಂತ ನೋಡಿದ ತಕ್ಷಣ ನನಗೆ ಸ್ವಲ್ಪ ಕಸಿವಿಸಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾನು 2000 ನಾಟಕ ನನಗೆ ಗೊತ್ತಿರ್ಬೋದು, ಆದರೆ ನಾಟಕ ಸಾಹಿತ್ಯ ಅಂತ ಹೇಳಿದ್ರೆ ಪ್ರಿಂಟೆಡ್ ಟೆಕ್ಸ್ಟು ಬರೆದಿರೋದು ಅಂತ ಈಗ ಪ್ರಾಬ್ಲಮಿಟೈಸ್ ಮಾಡ್ತಾ ಇದ್ದೀನಿ. ಯಾಕೆ ನಾಟಕಗಳನ್ನ ನಾನು ಕೆಲವು ನಾಟಕಗಳು ಓದಿ ನಾನು ತಗೊಂಡಿಲ್ಲ ಮನಸ್ಸಿನಲ್ಲಿ. ಈ ನಾಟಕಗಳ ಟೆಕ್ಸ್ಟ್ ಎಲ್ಲ ಇರೋದು ನಾನು ರಂಗದ ಮೇಲೆ ನೋಡಿ, ಅದು ಸುಮತಿಯವ್ರು ಮಾಡಿರ್ಬೋದು, ಐತಾಳ್ರು ಮಾಡಿರ್ಬೋದು, CGK ಮಾಡಿರ್ಬೋದು, ನಟರಾಜ್ ಮಾಡಿರ್ಬೋದು. ಆದ್ದರಿಂದ ಸಂಘರ್ಷ, ಹುಡುಕದ ಸಂಘರ್ಷಗಳು ಅಂತ ಹೇಳಿದ್ರೆ ಸಮೀಕ್ಷೆ ಮಾಡಿ ಯಾರಾದ್ರೆ ಗೊತ್ತಾಗ್ತದೆ ಅಷ್ಟೇ. ನನಗೆ ಗೊತ್ತಿದ್ದ ನಾನು ನೋಡಿರೋ ನಾಟಕದಲ್ಲಿ ಯಾವ ಸಂಘರ್ಷವನ್ನಾದರೂ ಹುಡುಕುವ ಇರುವ ಸಾಧ್ಯತೆ ನಾನು ನೋಡಿದೆ. ಯಾಕೆಂದರೆ ಥಿಯೇಟರೇ ಆಗಿದೆ. ಒಂದು ಗಂಡು ಒಂದು ಹೆಣ್ಣು ಸ್ಟೇಜ್ ಮೇಲೆ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಸಂಘರ್ಷ, ಸೈಲೆನ್ಸು ಸಂಘರ್ಷ, ಮಾತಾಡೋದು ಸಂಘರ್ಷ.
ಥಿಯೇಟರ್ ಇರೋದೇ ಹಂಗೆ. ಅದರಿಂದ ನನಗೆ ಯಾವುದನ್ನ ನೀವು ಕಾನ್ಫ್ಲಿಕ್ಟ್ ಅಂತ ಕರೀತಾ ಇದ್ದೀರಾ, ಸ್ವಲ್ಪ ಓಲ್ಡ್ ಸ್ಟೈಲ್ ಆಯಿತು ಈ ಚರ್ಚೆ. ಸಿನಿಮಾದಲ್ಲಿ, ಫಾರ್ಮುಲಾ ಸಿನಿಮಾದಲ್ಲಿ ಮುಂಚೆ ಒಂದು ವಸ್ತು ನೀವು ಇಡ್ತೀರಿ, ನಂತರ ಅದು ಕಾನ್ಫ್ಲಿಕ್ಟ್ ಹೋಗುತ್ತೆ, ಮತ್ತೆ ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗುತ್ತೆ ಅನ್ನುವ ವಿಚಾರದಲ್ಲಿ, ಅನ್ನುವ ಫಾರ್ಮುಲಾ ಇಟ್ಕೊಂಡು ನಾವು ಸಂಘರ್ಷ ಹುಡುಕ್ತಾ ಇದ್ರೆ ಸ್ವಲ್ಪ ಸಮಸ್ಯೆಯಲ್ಲಿ ಸಿಗಾಕ್ಬಿಡ್ತೀವಿ. ಬಟ್ ಯಾವುದೇ ಕಾನ್ಫ್ಲಿಕ್ಟ್ನ ರೈಟರ್ ನೋಡಬೇಕಾದ್ರೆ ಯಾವುದೋ ಒಂದು ಫಿಲಾಸಫಿ ಕೆಲಸ ಮಾಡ್ತಾ ಇರುತ್ತೆ ಅಂತ ಕಾಣುತ್ತೆ. ಒಂದೇ ಕುಟುಂಬವನ್ನು ಮಾರ್ಕ್ಸಿಸ್ಟ್ ನೋಡಿದರೆ ಒಂಥರ ಸಂಘರ್ಷ ಕಾಣುತ್ತೆ, ಫೆಮಿನಿಸ್ಟ್ ನೋಡಿದ್ರೆ ಒಂಥರ ಸಂಘರ್ಷ ಕಾಣುತ್ತೆ, ಗಾಂಧಿಯನ್ನು ನೋಡಿದ್ರೆ ಇನ್ನೊಂಥರ ಸಂಘರ್ಷ ಕಾಣುತ್ತೆ, ಲೋಹಿತ್ ನೋಡಿದ್ರೆ ಇದೊಂಥರ ಸಂಘರ್ಷ ಕಾಣುತ್ತೆ, ಉದಾರವಾದಿ ನೋಡಿದ್ರೆ ಇನ್ನೊಂಥರ ಸಂಘರ್ಷ ಕಾಣುತ್ತೆ. ಗಾಂಧಿಯನ್ನೇನಾದ್ರೂ ಈ ನಾಟಕವನ್ನು ನೋಡ್ತಾ ಇದ್ದ, ಆ ಕುಟುಂಬವನ್ನು ನೋಡ್ತಾ ಇದ್ರೆ ರಿಸಾಲ್ವ್ ಮಾಡಬೇಕು ಅಂತ ನಾಟಕ ಬರೆಯೋದಕ್ಕೆ ಪ್ರೇರೇಪಣೆ ಹುಟ್ಟುತ್ತಾ ಇತ್ತು. ನಾನು ಹೇಳ್ತಾ ಇರೋದು ನಂಬಿದ ಫಿಲಾಸಫಿ. ಐಡಿಯಾಲಜಿ ಅಂತ ನಾನು ಹೇಳೋದು, ಐಡಿಯಾಲಜಿ ತುಂಬ ಇಕ್ಕಟ್ಟು ಮಾಡಬಹುದು, ಐಡಿಯಾಲಜಿ ನಿರ್ದೇಶನ ಕೊಡ್ಬೋದು, ಹೀಗೆ ಬರೀರಿ. ಫಿಲಾಸಫಿ ಸ್ವಲ್ಪ ಓಪನ್ ಆಗಿರುತ್ತೆ. ಫೆಮಿನಿಸ್ಟ್ ಫಿಲಾಸಫಿ ಸ್ವಲ್ಪ ವಿಸ್ತಾರವಾಗಿದೆ. ಐಡಿಯಾಲಜಿ ಬಂದ ತಕ್ಷಣ ಹೀಗೆ ಬರಿ, ಹೀಗೆ ಪಾತ್ರಗಳನ್ನು ಸೃಷ್ಟಿ ಮಾಡೋ, ಹೀಗೆ ಕಾನ್ಫ್ಲಿಕ್ಟನ್ನು ತಗೊಂಡು ಹೀಗೆ ರಿಸಾಲ್ವ್ ಮಾಡೋ, ಹೀಗೆ ಫಿನಿಶ್ ಮಾಡೋ ಅನ್ನುವ ಚರ್ಚೆ, ಅನ್ನುವ ನಿರ್ದೇಶನ ಅಲ್ಲಿರ್ಬೋದು ಅಂತ ಕಾಣುತ್ತೆ. ಬಟ್ ನನ್ನ ತಿಳುವಳಿಕೆ ಪ್ರಕಾರ ನಾನು ಇದನ್ನು ನನ್ನ ಎಲ್ಲ ನಾಟಕಗಳನ್ನು ನಟರಾಜ್ ಅವರಿಗೆ ಫಸ್ಟ್ ಓದಿರೋದು ಮತ್ತು ಅವರೇ ಮಾಡಿರೋದು, ಮತ್ತು ಮೂರನೇ ನಾಟಕವನ್ನು ಅವರೇ ಮಾಡಿಸೋದು, ಸ್ಟೇಜ್ಗೂ ತಗೊಂಬಂದಿದ್ರು. ಅವ್ರ ಜೊತೆ ನಾನು ಕಂಡುಕೊಂಡಿದ್ದೇನೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಡೈರೆಕ್ಟರು ಆ ಕಾನ್ಫ್ಲಿಕ್ಟನ್ನು ಸೃಷ್ಟಿ ಮಾಡಿದ್ರು. ಎಲ್ಲೋ ಮೈಕೆಲ್ ಆಂಜಲೋಗೆ ಅನ್ಸುತ್ತಲ್ಲ, ಈ ಶಿಲೆಯ ಒಳಗೆ ಎಲ್ಲೋ ಒಂದು ಶಿಲ್ಪ ಇದೆ ಎನ್ನುವುದು ಮೈಕೆಲ್ ಆಂಜಲೋಗೆ ಕಾಣುತ್ತೆ, ನನಗೆ ಕಾಣಲ್ಲ. ಅದು ಕೃತಿಯಲ್ಲಿ ಅಡಗಿರುವ ಸಂಘರ್ಷ ಆ ನಿರ್ದೇಶಕಿಗೆ ಕಾಣುತ್ತೆ. ಬೆಲ್ಚಿ ಮಾಡಿಸಿದರೆ ಸುಮತಿ ಅವ್ರಿಗೆ ಕಾಣುತ್ತೆ, ಇನ್ನೊಂದು ಬೆಲ್ಚಿ ಒಂದು ಮಾಡಿಸಿರೋದು ಆ ಟ್ರೈನಿಂಗ್ ಇದೆಯಲ್ಲ, ಅದರಿಂದ ಅವ್ರು ಉಳಿದ ನಾಟಕಗಳಿಗೆ ಹೋಗ್ತಾರೆ, ಅವರು ಬೀದಿ ನಾಟಕ ಅಲ್ಲಿಗೆ ಹೋಗ್ತಾರೆ. ನಾನು ನಟರಾಜ ನೋಡಿ ನನ್ನ ಮುದ್ದಣ ಕಥನ ನಾಟಕ ಮಾಡ್ತಾ ಇರಬೇಕಾದ್ರೆ, ಅದು 12ನೇ ಶತಮಾನದಲ್ಲಿ ಶರಣರು ತಮ್ಮ ವಚನದ ಕಟ್ಟನ್ನು ಎತ್ಕೊಂಡು ಹೋಗ್ತಾ ಇರುವ ಒಂದು ಬಿಕ್ಕಟ್ಟನ್ನು ಹೇಳ್ತಾ ಇದ್ದು, 21ನೇ ಶತಮಾನಕ್ಕೆ ಅದು ಬಂದು ನಿಂತು ಇಲ್ಲಿ ನಮ್ಮನ್ನ ಲೇಖಕಿಯರನ್ನು ವಿಚಾರಣೆ ಮಾಡ್ತಾ ಇರುವ ಕಾಲದ ಸಂಘರ್ಷವರೆಗೂ ಬಂತು ಅಂತ ನಾನು ಅಂದ್ಕೊಂಡಿದ್ರೆ, ನಟರಾಜ್ ಹೊನ್ನಳ್ಳಿಯವ್ರ ಓಪನಿಂಗ್ಸನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಇದನ್ನ ವಚನಗಳ ಕಟ್ಟನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಶರಣರು ಸ್ಲೋ ಆಗಿ ಮಾಡೋದು. ಇದೇನ್ರಿ ಇದು 10 ನಿಮಿಷ ಆಗುತ್ತೆ, ಸ್ಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅವರು ಇಲ್ಲ ನಮ್ಗೇನಾಯ್ತು ಅಂತ ಹೇಳಿದ್ರೆ, ನಾಟಕ ತಯಾರು ಮಾಡ್ತಾ ಇರ್ಬೇಕಾದ್ರೆ, ರೆಡಿ ಮಾಡ್ತಾ ಇರ್ಬೇಕಾದ್ರೆ ಆ ರೋಹಿಂಗ್ಯಾ ಮುಸ್ಲಿಮ್ರು ಅನಾಥರಾಗಿ ಬರ್ತಾ ಇದ್ರು, ಬಟ್ಟೆ ಬರೆಯಲ್ಲ ಎತ್ಕೊಂಡು ಕಾಕಿಯಾಗಿ ಬರ್ತಾ ಇದ್ರು ಅಂತ. ಸಡನ್ ಆಗಿ ಆ ಕಾನ್ಫ್ಲಿಕ್ಟ್ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, 21ನೇ ಶತಮಾನದ 2017ನೇ ಇಸ್ವಿ 18ನೇ ಇಸ್ವಿಗೆ ಅದು ಬಂದು ನಿಂತ್ಕೊಳ್ತು. ಅದನ್ನು ಆಗ ಮಾಡೋದು ಸ್ಟೇಜ್ ಅಂತ ಕಾಣುತ್ತೆ ನನಗೆ. ಎನಿ ಇದು ನಾಟಕ ಬರೆಯೋರ ವಸ್ತುನೇನೋ ಇಟ್ಕೋಬೋದು, ಸ್ಟೇಜ್ ಮೇಲೆ ಸಂಭವಿಸುತ್ತೆ ಅಂತ ಕಾಣುತ್ತೆ, ಲೈಟ್ನಲ್ಲೇ ಸಂಭವಿಸುತ್ತೆ ಅಂತ ಕಾಣುತ್ತೆ. CGK ಅವರು ಯಾವುದನ್ನಾದ್ರೂ ಮಾಡಿದಾಗ ಒಂದ್ಸರಿ ಅವರ ನಾಟಕದಲ್ಲಿ ನೆರಳುಗಳು, ಇವರಿಬ್ರು ಕೂತಿದ್ದ ನೆರಳುಗಳು 2 ಸಂಭಾಷಣೆ ಮಾಡಿ, ಈ ಮಂಜು ಇದ್ದಾರೆ ಅವ್ರಿಗೆ ಗೊತ್ತಿದೆ. ಸೊ ಕಲೆಕ್ಟಿವ್ ಇದೇನಿದೆ, ಕಲೆಕ್ಟಿವ್ ಕೆಲಸ ಏನಿದೆ ಅಲ್ಲಿ ವರ್ಕು, ಅಲ್ಲಿ ಏನೇನೋ ಸೃಷ್ಟಿ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮ್ಯೂಸಿಕ್ನಲ್ಲಿ ಸೃಷ್ಟಿ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಹಳೆಯ ಮಾರ್ಕ್ಸಿಸ್ಟ್ ವಿಧಾನದಲ್ಲಿ, ಹಳೆಯ ಅಂತ ಹೇಳ್ತಾ ಇದ್ದೀನಿ, ಹೊಸದನ್ನ ನಾನು ಫಾಲೋ ಮಾಡೋನೆ, ಹಾಗೆ ಕಾನ್ಫ್ಲಿಕ್ಟನ್ನ ನೋಡೋಕ್ಕಾಗಲ್ಲ. ಯಾಕಂದ್ರೆ ಬಂಡಾಯ ಸಾಹಿತ್ಯ ಸಂದರ್ಭದಲ್ಲಿ ಸಂಘರ್ಷದ ನೆಲೆಗಳು ಅಂತ ಪುಸ್ತಕವನ್ನೇ ಮಾಡಿದ್ರು. ಅವೆಲ್ಲ ಕಾಲಕ್ಕೆ ಬಂದಿದೆ. ಟೆರಿಗಲ್ಟನ್ 20ನೇ ಶತಮಾನದಲ್ಲಿದ್ದ ದೊಡ್ಡ ಮಾರ್ಕ್ಸಿಸ್ಟ್ ವಿಮರ್ಶಕ ಒಂದ್ಸರಿ BBC-ನಲ್ಲಿ ಮ್ಯಾಕ್ಬೆತ್ ನಾಟಕ ನೋಡ್ತಾ ಇರ್ತಾರೆ. ಮ್ಯಾಕ್ಬೆತ್ ನಾಟಕ ನೋಡ್ತಾ ಇದ್ದಾಗ ಪ್ರಖ್ಯಾತ ಸೀನ್ ತಮಗೆ ಗೊತ್ತಿದೆ, ಅಲ್ಲಿ ಲೈಫ್ ಈಸ್ ಬಟ್ ಎ ವಾಕಿಂಗ್ ಶಾಡೋ ಬರ್ತದೆ.
It's a tale told by an idiot full of sound and fury signifying nothing ಅಂತ ಬರುತ್ತಲ್ಲ, ಸಡನ್ ಆಗಿ ನಟ ಸಿಟ್ಟಾಗ್ಬಿಟ್ಟು ಲೈಫ್ ಇಸ್ ಎ ಟೇಲ್ ಟೋಲ್ಡ್ ಬೈ an idiot full of sound and fury signifying nothing ಅಂತ ಓವರ್ ಕ್ಯಾಮ್ರಾಗೆ ಹೇಳ್ತಾರೆ. ಓವರ್ ಕ್ಯಾಮ್ರಾಗೆ ಹೇಳಿದ ತಕ್ಷಣ ಸಡನ್ ಆಗಿ ಮಾರ್ಕ್ಸಿಸ್ಟಿಕ್ ಟೆಲಿಗಳ್ತನಿಗೆ ಅನ್ನಿಸ್ತು, ಯಾರು ಹೂ ಇಸ್ ದಿ ಇಡಿಯಟ್ ಹೂ ಇಸ್ ಟೆಲಿಂಗ್ ದ ಟೇಲ್? ಗಾಡ್. ದೇವರು ಮತ್ತು ಮನುಷ್ಯರ ನಡುವಣ ಸಂಘರ್ಷವಾಗಿ ಮ್ಯಾಕ್ಬೆತ್ ನಾಟಕದ ಆ ದೃಶ್ಯ ಸಡನ್ ಆಗಿ ಕಾಣಿಸ್ಬಿಟ್ಟು, ನಾನು ಅದನ್ನು ನೋಡಿದಾಗ ಎಷ್ಟು ವರ್ಷ ನಾನು ಮ್ಯಾಕ್ಬೆತ್ ಟೀಚ್ ಮಾಡಿದ್ದೀನಿ, 30-35 ವರ್ಷ ಟೀಚ್ ಮಾಡಿದ್ದೀನಿ, ಓದಿದ್ದೀನಿ, ಅಲ್ಲಿಂದನೇ ಟೀಚ್ ಮಾಡ್ಕೊಂಡ್ಬರ್ತೀನಿ. ನನಗೆಂದೂ ಅದು ಕಂಡಿರಲಿಲ್ಲ. ಅದೊಂದು ಫಿಲಾಸಫಿಯಾಗಿ ಇಷ್ಟೇ ರೇ ಜೀವನ ಅಂತ ಹೇಳಿದ್ರೆ ಲೈಫ್ ನಾನು ನಾಟಕದಲ್ಲೂ ಬೆಳೆಸಿದ್ದೀನಿ. ಹೆಂಗಾಯ್ತು? ಯಾವ ನಿರ್ದೇಶನದಿಂದ ಆಯಿತು? ನಿರ್ದೇಶಕನಿಂದ ಆಯ್ತಾ? ನಿರ್ದೇಶಕನ ತತ್ವದಿಂದ ಆಯ್ತಾ? ನಿಹಿಲಿಸಮ್ ಅಂತ ಆಯ್ತಾ? ಆಂಟಿಗೋಡ್ ಫೀಲಿಂಗ್ ಇಂದ ಆಯ್ತಾ? ಎಥಿಸಮ್ ಇಂದ ಆಯ್ತಾ? ಅಥವಾ ನಟ ಸುಮ್ಮನೆ ಕತ್ತೆತ್ತಿದ್ದಾನೆ ಅದರಿಂದ ಆಯ್ತಾ? ಅಥವಾ ಲೈಟಿಂಗ್ ಮಾಡೋದು ಮಾಡಿದ್ನ ಆಯ್ತಾ? ಸೊ ಇದು ಐ ಥಿಂಕ್ ಈ ಕಾನ್ಫ್ಲಿಕ್ಟ್ ನಿರಂತರ ಸಂಘರ್ಷ ಅಂತ ನೀವೇನು ಹುಡುಕ್ತಾ ಇದ್ದೀರಿ, ಇದು ಇಟ್ ಕೀಪ್ಸ್ ಹ್ಯಾಪನಿಂಗ್ ಅಂತ ನನಗೆ ಅನಿಸುತ್ತೆ. ಇದು ಥಿಯೇಟ್ರಲ್ಲಿ ಸಂಭವಿಸುತ್ತೆ ಅಂತ ನಾನು ಯಾವಾಗಲೂ ಅಂದ್ಕೊಂಡಿರೋದು. ಇನ್ನೊಂದು ಉದಾಹರಣೆ ನಾನು ಜ್ಞಾಪಿಸ್ಕೊಳ್ತಾ ಇದ್ದೆ. DR ಒಡಲಾಳ ನಾಟಕ ನೋಡ್ಬೋದು. ನಾನು ನೋಡಿದ್ದೆ, ನಾನು ಸ್ಟೂಡೆಂಟ್. ನೋಡ್ಬಿಟ್ಟು ಭಾಳ ಚೆನ್ನಾಗಿದೆ ಅಂದ್ಕೊಂಡು ಬಂದೆ. ಇದು ಇನ್ನೊಂದು ರೀಡಿಂಗ್ ಹೇಳ್ತಾ ಇದ್ದೀನಿ. ಈಗ ಒಂದು ರೀಡಿಂಗು CGK ಮಾಡಿದ್ದಾರೆ, ಇನ್ನೊಂದು ಒಡಲಾಳ ಸೃಷ್ಟಿ ಮಾಡಿದ್ದಾರೆ. ಒಡಲಾಳದಲ್ಲಿ ಮಹಾದೇವ್ ಆ ರೀತಿ ಎದ್ದು ಕಾಣುವ ರೀತಿಯ ಭಾಳ ಎಲ್ಲ ಸಂಘರ್ಷದ ಎಲ್ಲ ನೆಲೆಗಳಿದ್ರೂ ಕೂಡ ಆ ರೀತಿ ಕಾಣೋದಿಲ್ಲ. CGK ಅವ್ರದ್ದು ಸ್ವಲ್ಪ ಈ ಮಂಡ್ಯ ಸ್ಟೈಲ್ ಅಲ್ಲ, ಸ್ವಲ್ಪ ಓವರ್ ಆಗಿ ಓಪನಿಂಗ್ ಸೀನ್ ಮಾಡಿದ್ರು. ಓಪನಿಂಗ್ ಸೀನಲ್ಲಿ ಮಂಡ್ಯ ಸ್ಟೈಲಲ್ಲೇ ಬಂತು. ಅವನು ಬರ್ತಾನೆ, ಸಿಟಿಯಿಂದ ಒಬ್ಬ ಸೂಟ್ ಕೇಸ್ ಇಟ್ಕೊಂಡು ಬರ್ತಾನೆ. ಆವಾಗ ಒಬ್ಬ ಕಾನ್ಸ್ಟೇಬಲ್ ಕೂತಿರ್ತಾನೆ ಇದರಲ್ಲಿ ಹೋಟೆಲಲ್ಲಿ. ಯಾವ ನಕ್ಕ ಯಾಕೊಬ್ಬ ಹೇಳ್ತಾನೆ ಅವನು ಎದ್ಬಿಟ್ಟು ನನ್ನ ಮಗನೇ ನಾನು ಬಂದಿದ್ದು ಇನ್ಸ್ಪೆಕ್ಟರ್ ಅಂತ ಸೂಟ್ ಕೇಸ್ ಎಸ್ತಾನೆ. ಆವಾಗ ಸಾರಿ ಸರ್ ಅಂತ ಕರ್ಕೊಂಡು ಸಖತ್ತಾಗಿದೆ ಸೀನು, ಬ್ಯೂಟಿಫುಲ್ ಕಾನ್ಫ್ಲಿಕ್ಟ್ ಅಂದ್ಬಿಟ್ಟು ನಾನು ಮನೆಗೆ ಬಂದರೆ DR ಹೇಳಿದ್ರು, ನೋಡಿದ್ರೆ ನೀನು ನಾಟಕ ಸಖತ್ ಏನು ಚೆನ್ನಾಗಿದೆ, ಏನು ಸಖತ್ತಾಗಿದೆ ರೀ ಅಂತ ಕೇಳಿದ್ರು. ಸರ್ ಅದೇ ಅಲ್ಲ ರೀ, ಸಿಟಿಯಿಂದ ಜರ್ಪಾಗಿ ಇದಾಕೊಂಡು ಸೂಟು ಇನ್ಶರ್ಟ್ ಮಾಡಿಕೊಂಡು ಸೂಟ್ ಕೇಸ್ ಇಟ್ಕೊಂಡು ಬಂದವನಿಗೆ ಒಬ್ಬ ಹಳ್ಳಿಯಲ್ಲಿ ಕಾನ್ಸ್ಟೇಬಲ್ ನನ್ನ ಮಗನೇ ನಿನ್ನಮ್ಮನ ಅಂತ ಕರೀತಾನ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಭಾಷೆನ, ಕ್ಲಾಸ್ ಅರ್ಥ ಆಗಿಲ್ಲ ಅವನಿಗೆ ಅಂತ ಹೇಳಿದ್ರು. ಸೊ ಕ್ಲಾಸ್ ಯಾವ ಕ್ಲಾಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಎಲ್ಲಿಂದ ನೋಡ್ತಾ ಇದ್ದಾರೆ? ಲಕ್ಷ್ಮಣ್ ಎಲ್ಲಿಂದ ನೋಡ್ತಾ ಇದ್ದಾನೆ? ಈಗ ಲಕ್ಷ್ಮಣ್ ನಾಟಕ ಮಾಡಿಸ್ತಾನೆ, ಅವನು ಎಲ್ಲಿಂದ ನೋಡ್ತಾ ಇದ್ದಾನೆ? ಲವ್ ಕುಮಾರ್ ಟ್ರಾನ್ಸ್ಜೆಂಡರ್ ಮಾಡಿಸ್ತ, ಅವನೆಲ್ಲಿಂದ ನೋಡ್ತಾ ಇದ್ದಾನೆ? ಚಾಂದಿನಿನೇ ಮಾಡಿದಾಗ ಎಲ್ಲಿಂದ ನೋಡ್ತಾ ಇದ್ದಾನೆ? ಈಗ ಹಿಂದೆ ಎಲ್ಲ ಸಂಘರ್ಷಗಳನ್ನ ಬರೆದ್ರು, ಕಂಬಾರ್ದು ಯಾವುದು ನಕ್ಸಲೈಟ್ ಸಂಘರ್ಷ ಬರೆದ್ರು, ಎಲ್ಲ ವಸ್ತುಗಳು ಬರೆದ್ಬಿಟ್ರು. ಫ್ಯೂಡಲ್ ಸಂಘರ್ಷ ಬಂತು. ಕಡೆಗೆ ಮೊಹಮ್ಮದ್ ಗವಾ ಪಿಕ್ಚರ್ ಅಲ್ಲ, ಮೊಹಮ್ಮದ್ ಗವಾ ನಾಟಕ ಬರೆದಾಗ ಬೇಹೋಶ್ ಆರಾಮ್ ಹೋಗ್ತಾನೆ. ಒಬ್ಬ ಹಿಸ್ಟೋರಿಯನು ಹಾಕೊಂಡಾನೆ ಬ್ಯಾಗು, ಸಿಗ್ತಾಳೆ ಮುದುಕಿ, ಏನಮ್ಮ ಸ್ಟೋರಿ ಅಂತ ಹೇಳ್ತಾಳೆ, ಸ್ಟೋರಿ ಹೇಳ್ತಾಳೆ, ಡ್ರಾಮಾ ರೆಡಿ, ನೋ ಕಾನ್ಫ್ಲಿಕ್ಟ್. ಸ್ಟಿಲ್ ನನಗನ್ಸೋದು, ನಾನು ಏನೇ ಬರೀಲಿ ಅದು ನಾಳೆ ಏನಾಗುತ್ತೆ, ನಿರ್ದೇಶಕಿಯ ಕೈಲಿ ಏನಾಗುತ್ತೆ, ನಿರ್ದೇಶಕನ ಕೈಲಿ ಏನಾಗುತ್ತೆ. ಯಾಕಂದರೆ ಒಬ್ಬ ನಿರ್ದೇಶಕಿ ಒಂದು ಇದನ್ನು ಮಾಡಿದ್ರೆ, ಇಬ್ಸನ್ ಡಾಲ್ಸು ಸಳಿದು ನೋಡಿ, ಒಬ್ಬಳು ಫೆಮಿನಿಸ್ಟ್ ನಿರ್ದೇಶಕಿ ಮಾಡಿದ್ರೆ ಇನ್ನೇನೋ ಆಗ್ಬಿಡ್ತದೆ. ಜಪಾನಲ್ಲಿ ಚೇಂಜ್ ಮಾಡಿಬಿಟ್ರು, ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಅನೇಕರಿಗೆ. ಇಬ್ಸನ್ ನಾಟಕ ಜಪಾನಲ್ಲಿ ಹೋದಾಗ ದಯವಿಟ್ಟು ನಮ್ಮ ಮನೆ ಎಲ್ಲರೂ ಬೇಜಾರು ಮಾಡ್ಕೊತಾರೆ, ಇದು ಚೇಂಜ್ ಮಾಡಿ, ಏನು ಚೇಂಜ್ ಮಾಡಿ ಅಂತ ಕೇಳಿದ್ರು. ಆವಾಗ ಏನು ಮಾಡೋದು, ಓಡಬೇಕಲ್ಲ ಪಿಕ್ಚರಲ್ಲಿ, ನಾಟಕ ಓಡಬೇಕಲ್ಲ. ನೋರ ಎಸ್ಬಿಟ್ಟು ಹೋಗ್ತಾಳೆ ಡಾಲ್ಸು, ಈ ಬೊಂಬೆ ಮೇಲೆ ನಾನು ಇರುವುದಿಲ್ಲ ಅಂತ ಹೋಗ್ತಾಳೆ. ಹೋಗ್ಬಿಟ್ಟು ಸ್ಲೋ ಮೋಷನ್ ಸ್ಲೋಲಿ ವಾಪಸ್. ಪ್ರೇಕ್ಷಕರಿಗೆ ಕಾನ್ಫ್ಲಿಕ್ಟ್ ಆಗಲ್ಲ, ಅದು ಪ್ರೇಕ್ಷಕರಿಗೆ ರಿಸಾಲ್ವ್ ಆಗಬೇಕು, ಅದಾಗಲಿ ಅಂತ ಅವರು ಕಾಯ್ತಾ ಇದ್ದಾರೆ. ಇಷ್ಟು ಹೇಳಿದ್ರು ಕೂಡ ನನಗನ್ಸುತ್ತೆ
ಹಾಗಾಗಿ ಈ ನಾಟಕಗಳನ್ನು ನೋಡಿ ನನಗೆ ಅನಿಸಿದೆ ಒಂದು ಸಂಘರ್ಷ ಮೇಜರ್ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಥಿಯೇಟ್ರಲ್ಲಿ ಅವಕಾಶ ಇಲ್ವೋ, ನಮ್ಮ ವ್ಯವಧಾನ ಇಲ್ವೋ, ನಿರ್ದೇಶಕರಿಗಾಗ್ತಾ ಇಲ್ವೋ, ಬರೆಯೋರ್ಗಾಗ್ತಾ ಇಲ್ವೋ, ನಟರಿಗಾಗ್ತಾ ಇಲ್ವೋ ಗೊತ್ತಿಲ್ಲ. ಒಂದು ಮೈಂಡನ್ನು, ಸ್ವಂತದ ಕಾನ್ಫ್ಲಿಕ್ಟನ್ನು ಪ್ರೆಸೆಂಟ್ ಮಾಡುವ ಅದ್ಭುತ ಸಾಲಿಲೋಕಗಳಿರ್ತೈತಲ್ಲ, ಮನಸ್ಸನ್ನು ಬಿಚ್ಚಿ ತೋರಿಸುವ ಸಾಲಿಲೋಕ ಇತ್ತಲ್ಲ, ಅದಕ್ಕೆ ಭಾಷೆನೇ ಸಿಗ್ತಾ ಇಲ್ವೋ, ನಮಗೆ ಭಾಷೆಯಲ್ಲೇ ದೋಷ ಬಂದ್ಬಿಟ್ಟಿದೆಯೋ, ನಾವು ಬಳಸ್ತಾ ಇರುವ ಸ್ಪೀಡಾದ ವೇಗದ ಭಾಷೆಯಲ್ಲಿ ಈ ಸಮಸ್ಯೆ ಬಂದಿದೆಯೋ, ಅಥವಾ ಅದು ಔಟ್ಡೇಟೆಡ್ ಆಗಿದೆಯೋ, ಬರ್ತಾ ಇಲ್ಲ ಅಂತ ನಾನು ಅನಿಸ್ತು. ಮೈಂಡ್ ಬರುತ್ತೆ, ಆಂತರಿಕ ಸಂಘರ್ಷ ಅಷ್ಟು ದೊಡ್ಡ ಮಟ್ಟದಲ್ಲಿ ಬರೋದಕ್ಕೆ ಸ್ಪೇಸ್ ಇಲ್ಲ. ಇಷ್ಟಕ್ಕೆ ಮಾತ್ರ ನಾನು ಈಗ ಸದ್ಯಕ್ಕೆ ಹೇಳಿರ್ತೀನಿ, ಆಮೇಲೆ ಏನಾದರೂ ಇದ್ರೆ ಚರ್ಚೆ ಮಾಡಿ. ಥ್ಯಾಂಕ್ ಯು ಸರ್. ಈಗ ನಮ್ಮ ಸುಮತಿಯವರು ಮಾತಾಡಲಿ. ಅವರು ನಿರ್ದೇಶನವನ್ನು ಮಾಡಬೇಕಾದ್ರೆ, ಟೆಕ್ಸ್ಟ್ನ ಮಾಡಬೇಕಾದ್ರೆ, ಆಮೇಲೆ ಅವರು ಬರಹವನ್ನು ಮಾಡಬೇಕಾದ್ರೆ ಎದುರಿಸುವ ಪ್ರಶ್ನೆಗಳನ್ನು ಅಥವಾ ಕಾನ್ಫ್ಲಿಕ್ಟ್ನ ಇಟ್ಕೊಂಡು ಓದಿರುವ ನಾಟಕಗಳ ಮುಖಾಂತರ ಮಾತಾಡ್ಬೋದು ಅಂತ ಕಾಣಿಸುತ್ತೆ. ಅಥವಾ ನೀವು ಈಗಾಗಲೇ ಪ್ರಿಪೇರ್ ಆಗಿ ಬಂದಿದ್ದರೆ ಅದನ್ನೇ ಮಾತಾಡಿ. ನಟರಾಜ್ ಸರ್ ಹೇಳಿದ ಹಾಗೆ ಕಾಣದ ಸಂಘರ್ಷ ಅಂದರೆ ಒಂದು ಸಮೀಕ್ಷೆಯನ್ನೇ ಮಾಡಬೇಕಾಗತ್ತೆ. ಆದರೆ ನಾನು ಇವತ್ತು ಮಹಿಳಾ ನಿರ್ದೇಶಕಿಯಾಗಿ ಒಂದಷ್ಟು ಅಡ್ರೆಸ್ ಮಾಡದೇ ಇರುವಂಥ ಸಮಸ್ಯೆಗಳ ಕುರಿತು ನಾನು ಅನುಭವಿಸಿದ್ದಿದೆ. ಹಾಗಾಗಿ ನನಗೆ ಸಿದ್ಧ ನಾಟಕ ಪಠ್ಯವನ್ನು ಆಧರಿಸದೆ ನಾನು ಕತೆಗಳು, ಪ್ರಬಂಧಗಳು ಅವುಗಳನ್ನು ಆಶ್ರಯಿಸಿ ಅಲ್ಲಿಂದ ನಾನು ನನ್ನದೇ ಓನ್ ಸ್ಕ್ರಿಪ್ಟ್ ಮಾಡಿಕೊಂಡು ನಾನು ಹೇಳಬೇಕಾದಂಥ ವಿಚಾರವನ್ನು ಹೇಳೋದಕ್ಕೆ ಪೂರಕವಾಗಿ ನಿಲ್ಲುವಂಥ ಟೆಕ್ಸ್ಟನ್ನು ತಗೊಂಡು ನಾನು ರಂಗಪಠ್ಯವನ್ನು ಸಿದ್ಧ ಮಾಡಿಕೊಂಡು ಮಾಡೋದ್ರಿಂದ ಆ ಅನುಭವದ ಹಿನ್ನೆಲೆ ಎಲ್ಲ ದಿಗ್ಗಜರೆಲ್ಲ ಕೂತಿದ್ದಾರೆ. ಅವರ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಅನುಭವ ಅದು ನನಗಾದ ಸತ್ಯದ ದರ್ಶನ. ಹಾಗಾಗಿ ನಾನು ಮಾತಾಡ್ತೀನಿ. ನಾನು ಹೇಳೋ ವಿಚಾರಗಳಲ್ಲಿ ಎಕ್ಸೆಪ್ಷನಲ್ ಖಂಡಿತ ಇದೆ. ರಂಗಭೂಮಿ ಅನ್ನೋದು ನಾವು ಒಂದು ಜನಾಂದೋಲನದ ಪರಿಕಲ್ಪನೆಯಲ್ಲೇ ನಡೆಸೋವಂಥದ್ದು. ಸಾಮಾಜಿಕವಾದಂಥ ಒಂದು ಒಳಗೊಳ್ಳುವಿಕೆ ರಂಗಭೂಮಿಯ ಸ್ವರೂಪದಲ್ಲೇ ಇದೆ. ಇಲ್ಲಿ ನಟ ನಟಿಯರು ಬೇಕು, ನಿರ್ದೇಶಕ ಬೇಕು, ಪ್ರೇಕ್ಷಕರು ಇಲ್ಲದಿದ್ದರೆ ಅದು ಶೋ ಅಂತಲೇ ಅನ್ಸ್ಕೊಳ್ಳಲ್ಲ. ಸೊ ಅಲ್ಲಿ ಸಮಾಜದ ಎಲ್ಲ ಸ್ತರದ ಜನರು ಒಳಗೊಳ್ಳೋದ್ರಿಂದ ಸ್ವರೂಪದಲ್ಲಿ ಸಾಮಾಜಿಕವಾದ ಒಳಗೊಳ್ಳುವಿಕೆ ಇದ್ದರೂ ಕೂಡ ನಾಟಕ ಸಾಹಿತ್ಯ ಪಠ್ಯ ಅಷ್ಟೊಂದು ವಿಶಾಲ ಮನಸ್ಸನ್ನು ತೋರಿಸ್ಲಿಲ್ಲ ಅನ್ನೋದು ನನ್ನ ಅನುಭವ. ಕನ್ನಡ ನಾಟಕ ಏನಿದೆ ಅದು ಬಹಳ ಪ್ರಗತಿ ಪರವಾದಂಥ ನಿಲುವನ್ನು ಹೊಂದಿತ್ತು ಅಂತ ನಾನು ರಂಗಭೂಮಿ ಸ್ಟೂಡೆಂಟ್ ಆದಾಗಿಂದ ನಾನು ಓದ್ಕೊಂಡು ಬಂದಿದ್ದು. ಬಟ್ ನನಗೆ ಈಗ ಅನಿಸೋದು ಆ ನಾಟಕಗಳನ್ನು ನಾನು ತಿರುಗಿ ನೋಡಿದಾಗ ನನಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತವೆ. ಈಗ ನಾನು ರಂಗ ವಿದ್ಯಾರ್ಥಿಯಾಗಿದ್ದಾಗ ನಾವು ವಚನ ಚಳವಳಿಯ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಂಥ ಕಾರ್ನಾಡರು ಮತ್ತು ಲಂಕೇಶ್ವರ ನಾಟಕಗಳನ್ನು ಅಧ್ಯಯನ ಮಾಡಿದ್ದಿದೆ. ಜಾತಿಯ ಸಂಘರ್ಷ, ವರ್ಗ ಸಂಘರ್ಷಗಳನ್ನು ಅವರು ಅಡ್ರೆಸ್ ಮಾಡಿದ್ದಾರೆ ಅನ್ನುವಂಥದ್ದು ನಾವು ಕಾಣ್ತೀವಿ. ಆದರೆ ನನಗೆ ಈಗ ಅನಿಸೋದು ಈ ಜಾತಿ ಸಾಮಾಜಿಕವಾಗಿ ಒಳಗೊಳ್ಳುವಂಥ ಹಂತದಲ್ಲೂ ಕೂಡ ಆ ಜಾತಿಯ ವರ್ಗದ ಸಂಘರ್ಷದೊಳಗೆ ಎಲ್ಲೂ ಮಹಿಳೆ ಜಾಗನೆ ಪಡ್ಕೊಳ್ಳಲ್ಲ ಅನ್ನೋದು ನನಗೆ ಈಗ ಕಾಡ್ತಾ ಇರುವಂಥ. ನಾನು ಆ ನಾಟಕಗಳನ್ನು ಮಾಡೋಣ ಅಂತ ಓದಕ್ಕೆ ಹೊರಟಾಗ ನನಗೆ ಇಲ್ಲಿ ಮಹಿಳೆ ಎಲ್ಲಿದ್ದಾಳೆ? ಈ ಜಾತಿ ಸಂಘರ್ಷದಲ್ಲಿ ಮಹಿಳೆ ಇರಲಿಲ್ವಾ? ವಚನ ಚಳವಳಿಯಲ್ಲಿ ಮಹಿಳೆ ಇರಲಿಲ್ವಾ? ವರ್ಗ ಸಂಘರ್ಷದಲ್ಲಿ ಬರೀ ಪುರುಷರು ಮಾತ್ರ ಸಂಘರ್ಷ ನಡೆಸಿದ್ರ? ಇಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆ ಇರಲಿಲ್ವಾ? ಹಾಗಾದರೆ ಇಂಥ ದಿಗ್ಗಜ ನಾಟಕಕಾರರು ಕೂಡ ಅದ್ರ ಬಗ್ಗೆ ಯಾಕೆ ಗಮನ ಹರಿಸಲಿಲ್ಲ
ಅನ್ನೋದಂದ್ರೆ ಹೊರಗುಳಿಯುವಿಕೆ ಯಾಕೆ ಆಯಿತು ಅನ್ನೋದು ನನ್ನನ್ನು ಕಾಡದಂಥ ಪ್ರಶ್ನೆ. ಬಟ್ ಈ ಒಂದು ಏನಿದೆ ಒಳಗೊಳ್ಳುವಿಕೆ ಅನ್ನೋದೇನಿದೆ ಅದನ್ನು ಹೆಚ್ಚಿನ ನಾಟಕಗಳು ಮಾಡೋದಿಲ್ಲ. ಮಹಿಳೆಯನ್ನ ಅಂಚಿನಲ್ಲಿ ಇಟ್ಟಿದ್ದಾರೆ, ಅಂಚಿನಲ್ಲಿರುವವರನ್ನ ಒಳಗೊಳ್ಳಿಲ್ಲ ಅನ್ನೋದು. ಅದರಲ್ಲೂ ಹಾಗೆ ಹೇಳಿದ್ರು ಕೂಡ ಸ್ವಲ್ಪ ತಪ್ಪಾಗ್ಬೋದು. ಈಗ ಇತ್ತೀಚೆಗೆ ನಾವು ಏಕವ್ಯಕ್ತಿ ಪ್ರದರ್ಶನಗಳನ್ನು ಬಹಳ ನೋಡ್ತಾ ಇದ್ದೀವಿ. ಏಕವ್ಯಕ್ತಿ ಪ್ರದರ್ಶನಗಳು, ಅದರಲ್ಲೂ ಮಹಿಳೆಯರ ಏಕವ್ಯಕ್ತಿ ಪ್ರದರ್ಶನಗಳನ್ನು ನಾವು ತುಂಬ ನೋಡ್ತಾ ಇದ್ದೀವಿ. ಅವರು ಈ ಎಲ್ಲ ಕೊರತೆಗಳನ್ನು ನೀಗಿಸ್ಕೊಳ್ಳೋದಕ್ಕೆ ಮಹಿಳಾ ರಂಗಪಟ್ಟಿಗಳನ್ನು ಸಿದ್ಧ ಮಾಡಿಕೊಂಡು, ಮಹಿಳಾ ಕೇಂದ್ರಿತ, ಸ್ತ್ರೀ ಕೇಂದ್ರಿತ ರಂಗಪಟ್ಟಿಗಳನ್ನು ಸಿದ್ಧ ಮಾಡಿಕೊಂಡು ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸಮಗ್ರವಾಗಿ ರಂಗದ ಎಲ್ಲ ಅಂಶಗಳನ್ನು ಒಳಗೊಂಡುಕೊಂಡು ಆಗುವಂಥ ಒಂದು ರಂಗ ಪ್ರಕ್ರಿಯೆ ಅಂತ ಹೇಳೋದು ಕಷ್ಟ ಆದ್ರೂ ಒಂದು ಪ್ರಸ್ತುತಿ ಅದು. ಉದಾಹರಣೆಗೆ ಇತ್ತೀಚೆಗೆ ನಮ್ಮ ಉಮಾಶ್ರೀ ಮೇಡಮ್ ಮಾಡಿದಂಥ ಶರ್ಮಿಷ್ಠೆ ನೋಡ್ಬೋದು. ಆಮೇಲೆ ರಶೀದಿ ಟಿಕೆಟ್ ಅಂತ ಅಮೃತಾ ಪ್ರೀತಮ್ ಅವ್ರ ಬಗ್ಗೆ, ಹಾಗೇನೆ ದೀಪಾಂಜಲಿ ಅನ್ನುವಂಥ ನೀರ್ಮಾದಳ ಅಂತ ಮತ್ತೆ ಪುನಃ ಅಮೃತಾ ಪ್ರೀತಮ್ ಅವ್ರ ಬಗ್ಗೆ ಸಾಕಷ್ಟು ಇತ್ತೀಚೆಗೆ ನಾನು ನೋಡಿರೋಂಥದ್ದು. ಮೊದಲ ಮಂಡೋದರಿ ಅನ್ನುವಂಥ ನಾಟಕ. ಇವೆಲ್ಲ ನಾಟಕಗಳು ಮತ್ತೆ ಪುನಃ ನನಗೆ ಅಲ್ಲೇ ಅದೇ ಪ್ರಶ್ನೆ, ಮಹಿಳಾ ನಿರ್ದೇಶಕರು ಮಹಿಳಾ ವ್ಯಕ್ತಿತ್ವಗಳನ್ನು ಕುರಿತಂತ ವ್ಯಕ್ತಪಡಿಸಿದಂಥ ನಾಟಕ, ಮಹಿಳೆಯರ ಕುರಿತಾದ ನಾಟಕ, ಕೇಂದ್ರದಲ್ಲಿ ಮಹಿಳೆಯೇ ಇದ್ದಾಳೆ, ಆದರೂ ಯಾಕೆ ಇಲ್ಲಿ ಎಲ್ಲವೂ ಆಗಿಲ್ಲ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡಿದ್ದಿದೆ. ನೀವು ಗಮನಿಸಬೇಕು, ಈ ಎಲ್ಲ ಮಹಿಳಾ ವ್ಯಕ್ತಿತ್ವಗಳು ಪ್ರಿವಿಲೇಜ್ಡ್ ವಿಮೆನ್, ಎಲ್ಲ ಉಳ್ಳವರ ವರ್ಗಕ್ಕೆ ಸೇರಿದಂಥ ಮಹಿಳೆಯರ ಒಳತೋಟಿಯನ್ನು, ಸಂಘರ್ಷಗಳನ್ನು, ಮಾನಸಿಕ ತಲ್ಲಣಗಳನ್ನು ಎತ್ತಿಡುವಂಥ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತಗೊಳಿಸ್ಕೊಂಡಂಥ ಪಠ್ಯ ಅಂತ ನನಗನ್ನಿಸಿದೆ. ಅದು ಹೌದಾ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಪುನಃ ಅಂಚಿನಲ್ಲಿರುವ ಮಹಿಳೆಯರನ್ನ ಕುರಿತಾದ ಅಡ್ರೆಸ್ ಯಾಕೆ ಆಗ್ತಿಲ್ಲ ಅನ್ನುವಂಥ ಮತ್ತೆ ಮತ್ತೆ ನನ್ನ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ನಾನು ಮಹಾಶ್ವೇತಾ ದೇವಿಯವರು ಈ ಕುರಿತಾಗಿ ಸಾಕಷ್ಟು ಕಥೆಗಳನ್ನು ಬರೆದಿದ್ದಾರೆ. ಆದಿವಾಸಿ ಮಹಿಳೆಯರ ಬಗ್ಗೆ, ಕೃಷಿ ಕೂಲಿ ಕಾರ್ಮಿಕರ ಬಗ್ಗೆ, ಕಟ್ಟಡ ಕಾರ್ಮಿಕರ ಬಗ್ಗೆ. ನಾವು ಈ ವಿಚಾರವಾಗಿ ಶ್ರಮ ಸಂಸ್ಕೃತಿಯನ್ನು ಬಿಂಬಿಸುವಂಥ, ಅದರಲ್ಲೂ ಸ್ತ್ರೀ ಶ್ರಮ ಸಂಸ್ಕೃತಿಯಲ್ಲಿ ಒಳಗೊಂಡಾಗ ಆಗುವಂಥ ಸಂಘರ್ಷಗಳ ಕುರಿತು ನಾಟಕ ಇಲ್ಲ ಅಂತ ನಮ್ಮ ರಾಜಪ್ಪ ದಳವಾಯಿ ಅವರ ಹತ್ರ ಕಟ್ಟಡ ಕಾರ್ಮಿಕರ ಬಗ್ಗೆ ನಮ್ಗೊಂದು ನಾಟಕ ಬರ್ಕೊಡಿ ಅಂತ ಕೇಳಿದಾಗ ಅವರು ನ್ಯಾಯ ಕೇಳಿದ ನಿಂಗವ್ವ ಅಂತ ಒಂದು ನಾಟಕವನ್ನು ಬರ್ಕೊಟ್ರು, ನನಗೋಸ್ಕರ ಬರ್ಕೊಟ್ರು ಅವರು. ಸೊ ಈ ನಾಟಕ ಬಂದಿದ್ದ ಹಿನ್ನೆಲೆ ಕೇಳಿದ್ರೆ, ನಾವು ಒಂದು 3 ವರ್ಷದ ಕೆಳಗಡೆ ಮೈಸೂರಲ್ಲಿ ಉತ್ತರ ಕರ್ನಾಟಕದ ಒಂದಷ್ಟು ಜಿಲ್ಲೆಯ ಕಬ್ಬು ಬೆಳೆಯುವ ಜಿಲ್ಲೆಗಳ ಮಹಿಳಾ ಕಾರ್ಮಿಕರನ್ನು ಕರೆಸಿ ಶಿಬಿರ ಮಾಡಿದಾಗ ಅಲ್ಲಿ ಬಂದಂಥ ಸತ್ಯ ಏನು ಅಂತಂದರೆ, ಅವರು ಕಬ್ಬು ಕಡಿಯೋದಕ್ಕೆ, ಕಬ್ಬಿನಕ್ಕೆ ಸಂಬಂಧಪಟ್ಟಂಥ ಕೆಲಸಕ್ಕೆ ಕೂಲಿಗೆ ಹೋಗಬೇಕಾದ್ರೆ ಅವ್ರು ಗರ್ಭಕೋಶ ತೆಗೆಸಿದ್ದು ಸರ್ಟಿಫಿಕೇಟ್ ತೋರಿಸ್ಬೇಕಾಗಿತ್ತು. ಎಸ್ ತೋರಿಸ್ಬೇಕಾಗಿತ್ತು. ಹಾಗೆ ಗರ್ಭಕೋಶ ತೆಗೆಸದೇ ಇರೋರಿಗೆ ಕೆಲಸ ಇಲ್ಲ. ಬದುಕು ಅನ್ನೋದು ಎಲ್ಲದನ್ನು ಮೀರಿ ನಿಂತಿರುವ ಸಂಘರ್ಷ. ಹಾಗಾಗಿ ಅಲ್ಲಿಯ ಹೆಣ್ಮಕ್ಳು ಗರ್ಭಕೋಶ ತೆಗೆಸಿ ಸರ್ಟಿಫಿಕೇಟ್ ತೋರಿಸಿ ಕೆಲಸ ಮಾಡ್ತಾ ಇದ್ರು. ಸೊ ಅಲ್ಲಿ ಅರ್ಧಕ್ಕರ್ಧ ಜನ ಹೆಣ್ಮಕ್ಳಿಗೆ ಗರ್ಭಕೋಶವೇ ಇಲ್ಲ. ಹೇಗೆ ಆ ಜನಾಂಗ ಮುಂದುವರಿಬೇಕು? ಆ ವಿಷಯ ತಿಳ್ಕೊಂಡಾಗ ಅದ್ರ ಕುರಿತು ನಾವು ನಾಟಕವನ್ನು ಬರೆದುಕೊಡಿ ಅಂತ ದಳವಾಯಿಯವರಲ್ಲಿ ಕೇಳಿದಾಗ ಅವರು ಬರೆದಂಥ ನಾಟಕ ನ್ಯಾಯ ಕೇಳಿದ ಲಿಂಗವ್ವ. ಸೊ ಆಗ ಆ ನಾಟಕದಲ್ಲೂ ನನಗೆ ಒಂದು ಕೊರತೆ ಕಾಣಿಸಿತ್ತು. ಇಲ್ಲಿ ಕೃಷಿ ಕೂಲಿ ಕಾರ್ಮಿಕರು, ನಮ್ಮ ಈಚೆಗೆ ಮೈಸೂರು ಸುತ್ತಮುತ್ತದ ಊರುಗಳಲ್ಲೂ ಅದು ಇದೆ. ಕೃಷಿಗೆ ಹೋಗ್ಬೇಕಾದ್ರೂ ಕೂಡ ನಿಧಾನವಾಗಿ ಈ ರೋಗ ಹಬ್ಬಿದೆ. ಯಾಕೆಂದ್ರೆ ತಿಂಗಳ 3 ದಿನ ಮುಟ್ಟಾದಾಗ ರಜೆ ಬೇಕಾಗತ್ತಲ್ಲ, ಸೊ ಆ ರಜಾ ಕೊಡಕ್ಕಾಗದೇನೆ, ಹಾಗೂ ಅವಳು ಗರ್ಭಿಣಿಯಾಗಿ
ಬಸರು ಬಾಳಂತನದ ಸಂದರ್ಭದಲ್ಲಿ ಅವಳಿಗೆ ರಜೆ ಕೊಡೋಕ್ಕಾಗದೇನೆ ಈ ಒಂದು ಗರ್ಭಕೋಶ ತೆಗೆಸುವಂಥ. ಸೊ ಹಾಗಾಗಿ ನಾನು ಆ ಕೃಷಿ ಕಟ್ಟಡ ಕೂಲಿ ಕಾರ್ಮಿಕರ ಪರವಾಗಿ ಇದ್ದಂಥ ಅವರ ನಾಟಕಕ್ಕೆ ನಾನು ಕೃಷಿ ಕೂಲಿ ಕಾರ್ಮಿಕರ ಒಂದು ಅಂಶವನ್ನು ಸೇರಿಸಿ ಒಂದು ನ್ಯಾಯ ಕೇಳಿದ ನಿಂಗವ್ವ. ಇದು ಬಹಳ ದೊಡ್ಡ ಶೇಕ್ಸ್ಪಿಯರ್ ಬ್ರೆಕ್ಟ್ ಬರೆದಂಥ ನಾಟಕದ ಒಂದು ಬಂಧ ಇಲ್ಲದೆ ಇರ್ಬೋದು, ಆದರೆ ಸರಳವಾದ ಜನಕ್ಕೆ ಸರಳವಾಗಿ ಹೇಳುವಂಥ ನಾಟಕ. ಈ ರೀತಿಯ ಮತ್ತೆ 2000ದಲ್ಲೇನೆ ಮಹಿಳಾ ಸಮಕ್ಯಕ್ಕಾಗಿ ಕೆ ರಾಮಯ್ಯ ಅವರು ನನಗೊಂದು ನಾಟಕ ಬರ್ಕೊಟ್ಟಿದ್ರು, ಅವ್ವ ಅಂತ. ಇಷ್ಟೊತ್ತಿಗಾಗಲೇ ಒಂದು 5000ಕ್ಕೂ ಮೀರಿ ಪ್ರದರ್ಶನಗಳಾಗಿವೆ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಮಹಿಳಾ ಸಂಘಟನೆಗಳು ಈ ನಾಟಕವನ್ನ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಬರುವಂತ ಒಂದೆರಡು ಮೆಟಫರ್ ನಾನು ಹೇಳ್ತೀನಿ. ಗರ್ಭಿಣಿ ಹೆಣ್ಮಗಳು ಮಗುಗೆ ಜನ್ಮ ಕೊಡ್ತಾಳೆ, ಆಗ ರಾಮಯ್ಯ ಬರೀತಾರೆ, ನೋವಿನ ಹೊರಗಿದ್ದ ಗಂಡನ ಮುಖದಲ್ಲಿ ಜಂಬಾವು ಕುಣಿಯಿತು ನೆರೆದವರ ಎದುರಲ್ಲಿ, ತಿರುವುತ್ತಾ ಮೀಸೆಯ ಗತ್ತಾಗಿ ನಡೆದಾನು ಗಹಗಹಿಸಿ ನಗುನಗುತ್ತ ಕಂದನ ನೋಡಲು. ಅಂದ್ರೆ ಹೆಂಗಿದೆ ಮೆಟಫರ್. ಆಮೇಲೆ ಹೋಗಿ ಎಂಥ ಮಗು, ಹೆಣ್ಣು ಮಗು ಹಿಂಸೆ ಮಾಡೋದು, ಅಷ್ಟೆಲ್ಲ 9 ತಿಂಗಳು ಹೊತ್ತು ಹೆತ್ತು ಒಂದು ಜನ್ಮ ಕೊಟ್ರೆ ನೋವಿನ ಹೊರಗೆ ನಿಂತವನು. ಆಮೇಲೆ ಈ ಮೆಟಫರ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ಆ ಇಡೀ ಮಾತೃ ಪ್ರಧಾನ ಕುಟುಂಬ ಹೇಗೆ ಪಿತೃ ವ್ಯವಸ್ಥೆಗೆ ಹೊರಡ್ಕೊಳ್ಳುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅವರು. ಮಹಿಳೆ ಅವಳು ಬೇಟೆ ದಾಟಿ ಬೇಟೆ ಎಲ್ಲ ಆಡಿ ನಂತರ ನೆಲ ಉದ್ದು ಬಿತ್ತೋದಕ್ಕೆ ಶುರು ಮಾಡ್ತಾಳೆ. ಉದ್ದು ಬಿತ್ತು ಕಳೆ ಕಿತ್ತಳು, ಕಾಳು ಬೆಳೆದು ಕಣಜವಾಯಿತು ಕಣಜದೊಡೆಯ ಬೇರೆಯಾದ. ಕಾಳು ಬೆಳೆದು ಕಣಜವಾಯಿತು ಕಣಜದೊಡೆಯ ಬೇರೆಯಾದ. ಸೊ ಈ ರೀತಿಯ ಒಂದು ವಿಚಾರವನ್ನ ಕನ್ನಡ ನಾಟಕ ಸಾಹಿತ್ಯ ಅಡ್ರೆಸ್ ಮಾಡಲಿಲ್ಲ ಅನ್ನೋದು. ಆಮೇಲೆ ನನಗೆ ಇನ್ನೂ ಒಂದು ಮುಖ್ಯವಾದ ಒಂದೇ ಒಂದು ವಿಚಾರ ನಾನು ಹೇಳಲೇಬೇಕು. ಇದೊಂದು ಟರ್ಮ್ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಸ್ಟ್ರಕ್ಚರಲ್ ವೈಲೆನ್ಸ್ ಬಗ್ಗೆ ನಮ್ಮ ನಾಟಕಗಳು ಮಾತಾಡಿಲ್ಲ. ಥ್ಯಾಂಕ್ ಯು. ಈಗ ನಮ್ಮ ಮುಖ್ಯವಾದ ನಾಟಕಕಾರರು ಸ್ನೇಹಿತರು ರಾಜಪ್ಪ ದಳವಾಯಿ ಅವರು ಮಾತಾಡಬೇಕು. ಜೊತೆಗೆ ನಾನು ಅವ್ರಿಗೆ ಒಂದು ಬಹಳ ಮುಖ್ಯವಾದಂತಹ ನಮ್ಮ ನಡುವಿನ ರೈಟರ್ ಆದ್ದರಿಂದ ಅವರು ಈಗ ಕುರಿತು ನಾಟಕ ಬರೆಯೋದಾದರೆ, ಇವತ್ತಿನ ಸಂದರ್ಭವನ್ನು ಕುರಿತು ರಾಜಕಾರಣ ಸಮಾಜವನ್ನು ಕುರಿತು ಮಾಡೋದಾದರೆ ಹೇಗೆ ಮಾಡ್ತಾರೆ ಮಾಡಬೇಕು ಅನ್ನೋದನ್ನು ತಲೆಲಿಟ್ಕೊಂಡು, ಹಿಂದಿನ ನಾಟಕಗಳನ್ನು ತಲೆಲಿಟ್ಕೊಂಡು ಮಾತಾಡ್ಬೋದು ಅಂತ ಕಾಣ್ತದೆ. ಎಲ್ರಿಗೂ ನಮಸ್ಕಾರ. ಇಂಥ ಒಂದು ಅವಕಾಶಕ್ಕಾಗಿ ಮೊದಲಿಗೆ ಸಮಾಜಮುಖಿ ಸಂಘಟನೆಗೆ ಸಮ್ಮೇಳನಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಮುಖ್ಯವಾಗಿ ನಟರಾಜ್, 2 ಜನ ನಟರಾಜ್ ಇದ್ದಾರೆ. 2 ಜನ ನಟರಾಜು ನನ್ನ ಮೇಲೆ ತುಂಬ ಪ್ರಭಾವ ಬೀರಿರು. ಒಬ್ಬರು ಗೆಳೆಯರು ಸಹೋದ್ಯೋಗಿಗಳು, ಇನ್ನೊಬ್ಬರು ಗೆಳೆಯರು ರಂಗಕರ್ಮಿ. ಬಹುಶಃ ನಟರಾಜ್ ಬಗ್ಗೆ ಒಂದು ಮಾತು ಹೇಳಬೇಕು. ಗುಣಮುಖ ಅಂತ ಲಂಕೇಶ್ ಅವರು ನಾಟಕವನ್ನು ಬರೀತಾ ಇದ್ರು. ಅವರು ಶಿವಮೊಗ್ಗಕ್ಕೆ ಬಂದಾಗ ಬಿಡಿ ಬಿಡಿ ದೃಶ್ಯಗಳನ್ನು ನಮಗೆ ಓದ್ತಾ ಇದ್ರು. ಆ ನಾಟಕದ ಬಗ್ಗೆ ತುಂಬ ವ್ಯಾಮೋಹ ಇತ್ತು ಅವರಿಗೆ. ಸ್ವತಃ ಅವರೇ 1.25 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ನಾಟಕ ಮಾಡಿಸಿದ್ರು. ಅದು ಅಟ್ಟರ್ ಫ್ಲಾಪ್ ಆಯಿತು. ಹಾಗೆ ಸೋತ ಒಂದು ನಾಟಕದ ಆಂತರ್ಯ ಹೇಗಿದೆ ಅನ್ನೋದನ್ನು ಕನ್ನಡ ರಂಗಭೂಮಿ ತೋರಿಸ್ಕೊಟ್ಟವರು ಗೆಳೆಯ ನಟರಾಜ್. ತಿಪ್ಟೂರಲ್ಲಿ ಒಡೆಯಿರಿ ದಯವಿಟ್ಟು, ಏನು ಚೌಕಾಸಿ ಇಲ್ಲ, ಚಪ್ಪಾಳೆ. ತಿಪ್ಟೂರಿನಲ್ಲಿ ಆ ನಾಟಕದ ಅಂತಸತ್ವ ಏನು ಅಂತ 5 ಜನ ಕಲಾವಿದರ ಮುಖೇನ ತೋರಿಸಿದ್ರಿಂದ ಅದರಿಂದ ಪ್ರೇರಣೆಗೊಂಡಂತಹ ರಘುನಂದನ್ ಮುಂದೆ ಅದನ್ನು ರಂಗಾಯಣ ರೆಪರ್ಟ್ರಿಗೆ ಆ ನಾಟಕ ಮಾಡಿದರು. ಕಾಲಗರ್ಭದಲ್ಲಿ ಹೂತು ಹೋಗಬಹುದಾದಂತಹ ಗುಣಮುಖ ಇವತ್ತು ನಮ್ಮ ಜೊತೆಗಿರಲಿಕ್ಕೆ ಗೆಳೆಯ ನಟರಾಜ್ ಕಾರಣ ಅಂತ ನಾನು ನೋಡಿ ಬಲ್ಲೆ, ಓದಿ ಬಲ್ಲೆ, ನೋಡಿ ಬಲ್ಲೆ. ಯಾಕೆಂದರೆ ಮೇಷ್ಟ್ರ ನಾಟಕ ಇವತ್ತು ಉಳ್ಕೊಂಡಿರೋದು ಈ ನಟರಾಜ್. ಮತ್ತು ಈ ನಟರಾಜ್ ಅದನ್ನು ಮಾಡಿದ ವ್ಯಾಖ್ಯಾನದಿಂದ ಇಂತಿ ನಮಸ್ಕಾರಗಳು ನಿಜವಾಗೂ ನಾಟಕವಾಗಿ ಓದೋದು ಸಾಧ್ಯ ಇದೆ.
ನಿಮಗೆ ನಾನು ನಾಟಕಕಾರ ಆಗಿದ್ದು ಹೇಗೆ ಅಂದರೆ, ನಾನು ಮೂಲತಃ ಕಾಲೇಜು ರಂಗಭೂಮಿಯಿಂದ ನಾಟಕಗಳನ್ನು ಬೇಲೂರು ಕೃಷ್ಣಮೂರ್ತಿಯವರ ಮೂವರು ಅಂತವ್ರೆ ಅಂತ ಕೆಪ್ಪರ್ ನಾಟಕದಿಂದ ನಾನು ರಂಗಭೂಮಿ ಬಂದವು. ಭಾಳ ಜನಕ್ಕೆ ಅದು ಪ್ರೇರಣೆಯ ನಾಟಕ. ಆಮೇಲೆ ಗೊತ್ತಾಯಿತು, ನನ್ನ ಮೊದಲನೆಯ ಮೇಷ್ಟ್ರು ಅಶೋಕ್ ಪಾದರ್ದೇನಿ ಮಿಡ್ ಸಮ್ಮರ್ ನೈಟ್ ನ್ಯೂಸ್ ಮಾಡಲಿಕ್ಕೆ ಇದಕ್ಕೆ ಬಂದಿದ್ರು ಶಿವಮೊಗ್ಗಕ್ಕೆ. ಒಂದು ಲಾಂಧ್ರ ಹಿಡ್ಕೊಂಡು ನಿಂತ್ಕೊಳ್ಳೋ ಪಾತ್ರ ಕೊಟ್ಟಿದ್ರು. ನಾನು ಸುಮ್ಮನೆ ಇರಲಾರ್ದೆ ಹೋಗ್ಬಿಟ್ಟು ಮಾತಿರೋದೊಂದು ಪಾತ್ರ ಕೊಡಿ ಸರ್ ಅಂತ ಕೇಳಿದ್ದೇ ತಪ್ಪಾಯಿತು. ಅವರು 1.5 ಗಂಟೆ, ಕೇವಲ 1.5 ಗಂಟೆ ನನಗೆ ಭಾಷಣ ಮಾಡಿದರು, ಪಾಠ ಹೇಳಿದರು, ರಂಗಭೂಮಿ ಹೇಳಿ ತಿಳಿಸಿದರು. ಯಂಗ್ ಡೈರೆಕ್ಟರ್, ಅವರನ್ನು ನಾನು ಈ ಕ್ಷಣದಲ್ಲಿ ನೆನೀಬೇಕು. ನಾನು ಬಹುತೇಕ ನಿರ್ದೇಶಕರಿಗಾಗಿಯೇ ನಾಟಕಗಳನ್ನು ಬರೆದೆ. ನಾನಾಗಿ ನಾಟಕ ಒಂದನ್ನು ಬರೆಯೋಕ್ಕೆ ಸಾಧ್ಯ ಆಗಿಲ್ಲ. ಬಸವಲಿಂಗಯ್ಯನವರಿಂದ ಹಿಡಿದು ಇನ್ನೂ ಇವರ ಅಸೈನ್ಮೆಂಟ್ ಬಾಕಿ ಇದೆ. ಕಟ್ಟಿಗೆ ದೇವರನ್ನು ಪೂಜಿಸುವುದಿಲ್ಲ, ಇನ್ನೂ ಅಪೂರ್ಣವಾಗಿಯೇ ಇದೆ. ಕಳೆದ 8 ವರ್ಷಗಳಿಂದ ಬರೀತಾನೆ ಇದ್ದೀನಿ. ಆದರೆ 8 ವರ್ಷದ ಇದು ಬಿಟ್ಟರೆ ಬೇರೆ ಯಾವುದು ಬರೆದಿಲ್ಲ ಅಂದರೆ ಬೇರೆಯವ್ರಿಗೆ ಬರೆದು ಕೊಟ್ಟಿದ್ದೀನಿ. ಅದು ಆಯಾ ಕಾಲದ ಆನಕ್ರವರ ಕಾದಂಬರಿ ಹೇಗೆ ಬರೆದ್ರೋ ನಾನು ನಾಟಕ ಬರೀತಾ ಇರೋದು ಅದೇ ರೀತಿ. ಕುತ್ತಿಗೆ ಮೇಲೆ ಯಾರು ಕೂರ್ತಾರೆ ಅವರಿಗೆ ಇಮ್ಮಿಡಿಯೇಟಾಗಿ ಬರೆದು ಕೊಡಬೇಕಾದ ಅನಿವಾರ್ಯ ಬಂದೇ ಬರುತ್ತೆ. ಹಾಗೆ ಕುತ್ತಿಗೆ ಮೇಲೆ ಕೂತ ನಿರ್ದೇಶಕರ ನಾಟಕಕಾರನ ಬಿಕ್ಕಟ್ಟಿದೆ. ಒಂದಷ್ಟು ಆರಾಮಾಗಿದ್ದೀನಿ ಅಂತ ಅನಿಸಿದ್ರೆ ಆ ಸಮೀಪ ಬಂದೇ ಬರುತ್ತೆ ಆ ದಿನ. ಹಂಗಾಗಿ ನಾನು ಬಸ್ಸಲ್ಲೂ ನಾಟಕ ಬರೆದಿದ್ದೀನಿ, ರೈಲಲ್ಲೂ ನಾಟಕ ಬರೆದಿದ್ದೀನಿ. ಅವೆಲ್ಲವೂ ತುಂಬ ಪ್ರಸಿದ್ಧವಾಗಿವೆ. ಆದ್ದರಿಂದ ಮನೇಲಿ ಬರೆಯೋದು ಕಡಿಮೆ. ನಾನು ಬಸ್ಸು ಮತ್ತು ರೈಲಿಗಾಗಿ ಕಾಯ್ತಾ ಇರ್ತೀನಿ. ಈಗ ಕೂಡ ಅಂಥದ್ದೇ ಒಂದು ನಾಟಕದ ರಚನೆಯಲ್ಲಿ ಕೊರಗತನಿಯ ಅಂತ, ನೀವೇನು ಕಾಂತಾರ ಚಾಪ್ಟರ್ 1 ಹೇಳ್ತಿದ್ದೀರಿ, ಇದಕ್ಕೆ ತದ್ವಿರುದ್ಧವಾದ ಒಂದು ರಂಗಕೃತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕಾಗಿ ಅನೇಕ ದಿನಗಳ ಸುಮಾರು 1.5 ವರ್ಷ ನನ್ನ ಬಗ್ಗೆ ವಿಶ್ವಾಸ ಇದ್ದ ನಂದಕಿಶೋರ್ ಮಾತಾಡೋದನ್ನ ಬಿಟ್ಬಿಟ್ರು. ನೀವು ಬರೆಯಲ್ಲ ಬಿಡಿ ಸರ್ ನಮ್ದನ್ನು, ಅವ್ರಿಗೆ ಬರೆದು ಕೊಟ್ಟಿದ್ದೀರಿ, ಇವ್ರಿಗೆ ಬರೆದು ಕೊಟ್ಟಿದ್ದೀರಿ ಅಂತ ಕಂಪ್ಲೇಂಟ್ ಇದೆ. ನನ್ನ ಪ್ರಕಾರ ಈಗ ಇಸ್ಮಾಯಿಲ್ ಗೋನಾಳ್ ಅಂತ ಒಬ್ಬರು ಗೆಳೆಯರಿದ್ರು. ಜೇಡರ ದಾಸಿಮಯ್ಯ ಅನ್ನುವಂಥ ಒಬ್ಬ ವಚನಕಾರನ ಬಗ್ಗೆ ನಾಟಕವೂ ಇತ್ತು. ಸಂಶೋಧನೆ 1.5 ಪುಟಕ್ಕಿಂತ ಜಾಸ್ತಿ ಇಲ್ಲ. ಜೇಡರ ದಾಸಿಮಯ್ಯ ಹೆಸರಿನ, ದೇವರ ದಾಸಿಮಯ್ಯ ಹೆಸರಿನ ಅಂತ ನಮ್ಮ ಚಿದಾನಂದ ಮೂರ್ತಿ ಮುಂತಾದವರೆಲ್ಲ ಜಗಳಾಡ್ತಾ ಇರೋ ಕಾಲಕ್ಕೆ ನಾನು ಒಬ್ಬ ನೇಕಾರನ ಬಗ್ಗೆನೇ ಜೇಡರ ದಾಸಿಮಯ್ಯ ಅಂತಲೇ ನಾಟಕ ಬರೆದೆ. ಅದು ಗೋನಾಳರ ವಿಶ್ವಾಸಕ್ಕಾಗಿ. ಕಟ್ಟಿಗೆ ದೇವರನ್ನು ಪೂಜಿಸುವುದಿಲ್ಲ, ನಾ ಪೂಜೆ ದಾರು ಪ್ರತಿಮಾ ಅನ್ನುವುದಕ್ಕೆ ಬಿಹಾರಿಗೆ ಹೋಗಬೇಕಾಗಿರುವ ನಮ್ಮ ಟೂರು ಬಾಕಿ ಇರೋದ್ರಿಂದ ಆ ನಾಟಕ ಮುಗಿದಿಲ್ಲ. ಒಂದು ರೀತಿಯಲ್ಲಿ ನಾವು ಬರಿತಾ ಇರೋದು ಸಂಘರ್ಷದ ನಡುವೆನೆ, ಸಂಘರ್ಷದ ಬದುಕನ್ನು ಗ್ರಹಿಸ್ತಾ ಇದ್ರೆ ನಾಟಕ ಕೃತಿ ರಚನೆ ಆಗೋದೇ ಇಲ್ಲ. ಮುಂದಣ ಕಥನ ಸುಮ್ಮನೆ ಆರಂಭಕ್ಕೆ ಬರೀ ಸ್ಲೋ ಮೋಷನ್ ಮೂಮೆಂಟನ್ನೇ 29 ನಿಮಿಷ ಮಾಡಿದ್ರು. ಆಮೇಲೆ ಅದನ್ನು ಕಡಿಮೆ ಮಾಡ್ಕೊಂಡು ನಾನು ಹೇಳಿದೆ, ಮಾಡೋದು ಬೇಡ, ಇದು ಸರಿ ಇದೆ, ನಿಮಗೆ ಎಷ್ಟು ಪೇಷನ್ಸ್ ಇದೆ ಅನ್ನೋದನ್ನು ಮೊದಲು ಟೆಸ್ಟ್ ಮಾಡುತ್ತೆ, ಇದು ಕರೆಕ್ಟಾಗಿದೆ, ಇದೇ ನಿಜವಾದ ಮುಂದಣ ಕಥನ ಅಂತ ನಾನು ಹೇಳಿದೆ. ಸೊ ಅದು ನಿರ್ದೇಶಕ ಏನು ಯೋಚನೆ ಮಾಡ್ತಾರೆ, ಹೇಗೆ ಕಟ್ತಾರೆ, ಅದಕ್ಕೆ ಪೂರಕವಾಗಿ ನಾವು ಹೇಗೆ ಯೋಚನೆ ಮಾಡ್ತೀವಿ, ಸಂಶೋಧನೆಗೆ ಎಷ್ಟು ತೊಡಗ್ತೀವಿ, ಎಷ್ಟು ದಿವಸ ಅದರ ಮೇಲೆ ಕೆಲಸ ಮಾಡ್ತೀವಿ, ಇದೆಲ್ಲದೂ ಬಹಳ ಮುಖ್ಯ ಆಗುತ್ತೆ. ನಾನು ಆಗ ನೋಡಿದರೆ ಸ್ವಲ್ಪ ಚೌಗಲೆ ಅಥವಾ ನಟರಾಜ್ ಇವ್ರಿಗೆ ಹೋಲಿಸಿದ್ರೆ ನಾನು ಸ್ವಲ್ಪ ಸ್ಪೀಡಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಯಾಕೆ ಅಂದರೆ ಎಷ್ಟೋ ಸರಿ ನನ್ನ ಹತ್ರ ನಾಟಕ ಬರ್ಸೋರು ಇನ್ವಿಟೇಷನ್ ಪ್ರಿಂಟ್ ಹಾಕ್ಕೊಂಡೇ ಬರ್ತಾರೆ. ನಾನು ಅದೇನು ಮಾಡ್ತೀರಾ ಗೊತ್ತಿಲ್ಲ ಸರ್, ಡೇಟಾ ಬುಕ್ ಮಾಡಿಸಿದ್ದೀವಿ, ಇದ್ರೆ ಕಲಾಕ್ಷೇತ್ರ ಬುಕ್ ಮಾಡಿದ್ರೆ ಚೀಟಿ ತೋರಿಸ್ತಾರೆ, ಇದ್ರೆ ಕಿರುರಂಗ ಮಂದಿರ ಗುರ್ತಾಕಿದ್ದೀವಿ ಅಂತ ತೋರಿಸ್ತಾರೆ. ಸೊ ಅನಿವಾರ್ಯ, ಅದು ಟೈಮ್ ಬೌಂಡ್ ತಪ್ಪೇನಲ್ಲ, ಆದರೆ ಟೈಮ್ ಬೌಂಡ್ ಅಷ್ಟು ಸುಲಭ ಅಲ್ಲ. ಆದರೂ ಆ ಬಿಕ್ಕಟ್ಟಿನ ಒಳಗೇನೆ ನಾವು ಒಂದು ಹೊಸದನ್ನು ಏನು ಕಾಣಲಿಕ್ಕೆ ಸಾಧ್ಯ, ಏನು ಯೋಚಿಸ್ಲಿಕ್ಕೆ ಸಾಧ್ಯ. ಆಮೇಲೆ ನಾನು ಕೆಲಸ ಮಾಡಿರುವ ಅನೇಕ ಕ್ಷೇತ್ರಗಳಂಗಿವೆ. ಉದಾಹರಣೆಗೆ ಚಿಕ್ಕಣ್ಣ ಬೊಸರಾಗವನೆ ಅಂತ ಒಂದು ನಾಟಕ ಬರೆದಿದೆ. ಅದು ಈ ಬಾಣಂತತನದ ಹೆಣ್ಣನ್ನು ಆರೈಕೆ ಮಾಡುವ ಬಗೆ ಹೇಗೆ ಅಂತ.
ಕೆಲವು ಸರಿ ಏನಾಗುತ್ತೆ, ನಮ್ಮ ರಾಮಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ. ನಾನು ಒಂದು ನಾಟಕ ಓದ್ತಾ ಇದ್ದೆ, ಕದ್ದವರ್ಯಾರಣ್ಣ ಬೀಜಗಳ ಅಂತ. ಎಲ್ಲ ಡಬಲ್ ಮೀನಿಂಗಲ್ಲಿ ಅದು ಓಡ್ತು. ಕೊನೆಗೆ ಯಾವ ಮಟ್ಟಕ್ಕೆ ಆಯ್ತು ಅಂದರೆ, ಕದ್ದವರ್ಯಾರಣ್ಣ ಬಿತ್ತನೆ ಬೀಜಗಳಂತ ಬದಲಾಯಿಸ್ಕೋಬೇಕಾಯ್ತು. ಅದನ್ನ ಅಷ್ಟು ಕಾಮಿಡಿ ಮಾಡಾಕ್ಬಿಟ್ಟಿದ್ರು ವೈಡಿ ಬಾದಾಮಿ. ಸೊ ನಾವು ಒಳ್ಳೆ ಅರ್ಥಕ್ಕೆ, ಅದು ನಿರ್ಬೀಜೀಕರಣ ಅಂತ ನಮ್ಮ ಚಂದ್ರಶೇಖರ್ ನಂಗ್ಲಿ ಅವರ ಆಲೋಚನಾ ಕ್ರಮದಲ್ಲಿ ಬರೆದದ್ದು ಹಿನ್ನೆಲೆಯಲ್ಲಿ. ಯಾವಾಗಲೂ ವೈಚಾರಿಕ ಆಕೃತಿಯ ಜೊತೆಯಲ್ಲೇ ನಾನು ಕೆಲಸ ಮಾಡಿರೋದು. ದಾರಾಶಿಕೋದಂತಹ ಪುಸ್ತಕವನ್ನು ಅಗ್ರಹಾರ ಕೃಷ್ಣಮೂರ್ತಿ ಅವರು ಬರೆದೇ ಇದ್ದಿದ್ರೆ ನಾನು ನಾಟಕ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾವಾಗಲೂ ಈಗ ಕಟ್ಟಿಗೆ ದೇವರನ್ನು ಪೂಜಿಸುವುದಿಲ್ಲ ಪುಸ್ತಕನ ಇವರು ಅದು ಆಗ್ಬೇಕಂದ್ರು ಅಷ್ಟೇ. ಆಮೇಲೆ ಅವರು ಇನ್ನೊಂದು ಸ್ವಲ್ಪ ಒತ್ತಾಯ ಮಾಡಿದ್ರೆ ಮುಗಿದು ಬಿಡೋದೇನೋ, ಸ್ವಲ್ಪ ರಿಯಾಯಿತಿ ಕೊಡ್ತಾರೆ, ಸ್ವಲ್ಪ ಪರವಾಗಿಲ್ಲ ನೀವು ನಿಧಾನಕ್ಕೆ ಬರೀರಿ ಅಂತ. ಯಾಕೆಂದ್ರೆ ಅವರ ಲಯಗಳು ಬೇರೆ ಇದ್ವು, ಅವರು ಬೇರೆ ಲಯದಲ್ಲಿ ಇದ್ದದ್ರಿಂದ ನಮ್ಮ ತಂಟೆಗೆ ಬಂದಿಲ್ಲ. ಆದರೆ ನನಗೆ ಒಂದು ಹೊಣೆಗಾರಿಕೆ ಇದೆ. ಇನ್ನೂ ನಾನು ಲೂಯಿ ಪ್ಯಾಸ್ಚರ್ ನಾಟಕವನ್ನು ಪೂರ್ಣಗೊಳಿಸೋಕ್ಕಾಗಿಲ್ಲ. ಸುಮಾರು 10-12 ವರ್ಷ ಆಯಿತು. ಅಂದರೆ ದಾರಾಶಿಕೋ ನಾನು ಬರೀಬೇಕು ಅಂತ ಆಲೋಚಿಸಿದ ಮೇಲೂ ಒಂದು 10 ವರ್ಷ ಆಯಿತು. ಅಂದರೆ ನಾವು ಅದಕ್ಕೆ ಏನು ಅಭ್ಯಾಸ ಮಾಡ್ತೀವಿ, ಏನು ಸಿದ್ಧತೆ ಮಾಡ್ಕೊಳ್ತೀವಿ, ಎಲ್ಲೋ ಇರುವ ಒಂದು ಸಾಲನ್ನು ಒಂದು ದೃಶ್ಯ ಮಾಡೋಕ್ಕೆ ಸಾಧ್ಯ, ಅಥವಾ ಒಂದು ಪದವನ್ನು ದೃಶ್ಯ ಮಾಡೋಕ್ಕೆ ಸಾಧ್ಯ. ಸಂಶೋಧನೆಯ ಆಕೃತಿಗಳನ್ನು ಮತ್ತು ವಿಚಾರದ ಆಕೃತಿಗಳನ್ನು ನಾವು ಸಂಘರ್ಷಕ್ಕೆ ಏರ್ಪಡಿಸ್ಕೊಳ್ಳದೆ ಇದ್ದರೆ ಕಲಾಕೃತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಸಾಮಾನ್ಯವಾದ ಒಂದು ಗ್ರಹಿಕೆ. ನಮ್ಮ ನಡುವೆ ಅನೇಕ ಇಶ್ಯೂಸ್ ಇವೆ. ಈಗ ಸುಮ್ಮನೆ ಕೆಲವು ಸರಿ ಏನಾಗುತ್ತೆ, ಈಗ ಒಂದು ಬೀದಿ ನಾಟಕದಲ್ಲಿ ನಾನು ಒಂದು 8 ಮೊಬೈಲ್ ಕೊಡಪ್ಪ ಅಂತೇಳಿ ಬರೆದಿದ್ದೆ. ಅವನು ಯಾರ ನಿರ್ದೇಶಕ 8 ಮೊಬೈಲ್ನ ತಂದುಬಿಟ್ಟಿದ್ದ. ಇಲ್ಲ ಸಾರಾಯಿ ಪಾಕೆಟ್ಗೆ ಮೊಬೈಲ್ ಅಂತಾರೆ, ದಯವಿಟ್ಟು ಅವನು ತಂದು ಇಡುವಂತ ಮನೆ ನಾನೇ ರಿಹರ್ಸಲಲ್ಲಿ ಹೇಳ್ಬೇಕಾಯ್ತು. ಸೊ ಗ್ರಹಿಕೆ, ಭಾಷೆ ಮತ್ತು ಜನ ಮತ್ತು ಸ್ಲ್ಯಾಂಗು, ನೀವು ಕಾಲಕ್ಕೆ ಯಾರ್ಯಾರ ಜೊತೆಯಲ್ಲಿ ಇರ್ತೀರಿ, ಎಲ್ಲಿರ್ತೀರಿ, ಹೇಗೆ ಬದುಕ್ತೀರಿ, ಅದು ಕೂಡ ನಮ್ಮ ಸಂಘರ್ಷದ ಅನೇಕ ನೆಲೆಗಳನ್ನು ಗ್ರಹಿಸುತ್ತೆ. ಮತ್ತು ಅನೇಕ ಜನ ನಿರ್ದೇಶಕರು ನನ್ನ ನಾಟಕವನ್ನಾಗಿ ರೂಪಿಸಿದ್ದಾರೆ. ಅವರು ಅಂತಹ ಸವಾಲುಗಳ ವಿಷಯಗಳನ್ನು ಕೊಡದೇ ಇದ್ದಿದ್ರೆ, ಚರ್ಚೆಗಳನ್ನು ಮಾಡದೇ ಇದ್ದಿದ್ರೆ, ಇಂತಹ ವಿಚಾರವಾಗಿ ಒಂದು ನಾಟಕ ಬೇಕು ಅಂತ ಬಯಸದೇ ಇದ್ದಿದ್ರೆ, ಈಗ ನೀರಿನ ಸಮಸ್ಯೆ ಆಗಲಿ, ಹೆಣ್ಣಿನ ಸಮಸ್ಯೆ ಆಗಲಿ, ಈಗ ಮೇಡಮ್ ಹೇಳಿದ್ರಲ್ಲ ಅದು ಕೊಯ್ತಾ ಅಂತೇಳಿ ಉತ್ತಮ್ ಕಾಂಬ್ಳೆಯವರು ಬಹಳ ಪ್ರಸಿದ್ಧವಾದ ಒಂದು ಕಾದಂಬರಿ, ಮುಟ್ಟಿನ ವಿಷಯವಾಗಿ ಗರ್ಭಕೋಶವನ್ನು ರಿಮೂವ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಂದ್ರೆ ಮಾತ್ರ ಕಬ್ಬಿನ ಕೆಲಸ ಕೊಡುವಂತಹ ಸ್ಥಿತಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡರಲ್ಲೂ ಇದೆ. ನಾನು ಮತ್ತು ಚೌಗ್ಲೆ ಆ ಪ್ರದೇಶದಲ್ಲೆಲ್ಲ ಓಡಾಡಿದ್ದೀವಿ. ಅದನ್ನು ಸುಮಾರು 10 ವರ್ಷದಿಂದ ಆ ವಿಷಯವನ್ನು ಯೋಚನೆ ಮಾಡಿದ್ವಿ. ಈಗ ಮರಾಠಿ ಕಾದಂಬರಿ ಬಂದಿದೆ, ಪ್ರಕಟ ಆಗ್ತಾ ಇದೆ, ಕನ್ನಡಕ್ಕೂ ಬಂದಿದೆ. ಸೊ ಅದರಿಂದ ನಾವು ಯಾವ ಇಶ್ಯೂಸ್ನ ಅಡ್ರೆಸ್ ಮಾಡ್ತೀವಿ, ನಮ್ಮ ನಡುವೆ ಇರುವ ಜ್ವಲಂತ ಸಮಸ್ಯೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ. ಮುಖ್ಯವಾಗಿ ಲಕ್ಷ್ಮಣ್ ಜೊತೆ ಕೆಲಸ ಮಾಡುವ ಒಬ್ಬೊಬ್ಬ ನಿರ್ದೇಶಕರ ಹತ್ರ ಕೆಲಸ ಮಾಡುವಾಗಲೂ ನನಗೆ ಅನೇಕ ಪಾಠಗಳಾಗಿವೆ. ಲಕ್ಷ್ಮಣ್ ಹತ್ರ ಕೆಲಸ ಮಾಡುವಾಗ ಕಾನ್ಸ್ಟಿಟ್ಯೂಷನನ್ನು ನಾನು ಅನೇಕ ರೀತಿಯ ವರ್ಷನ್ಸ್ಗಳನ್ನು ಬರೆದಿದ್ದೆ. ಅದನ್ನು ಹೆಚ್ಚು ಸರಳ ಮಾಡಿದರು. ಸರ್ ಹಿಂಗೆ ಇಷ್ಟೊಂದು ಕ್ಲಿಷ್ಟ ಆಗೋದು ಬೇಕಾಗಿದೆ, ಇಷ್ಟು ಸರಳ ಮಾಡಿ. ಅಂದರೆ ಡೈರೆಕ್ಟ್ ಓರಿಯೆಂಟೇಷನ್ನಲ್ಲೇ ನಮ್ಮ ಸ್ಕ್ರಿಪ್ಟ್ಗಳು ಬೇರೆ ಆಗುವ ಸಾಧ್ಯತೆಗಳನ್ನು ನಾನು ಕಂಡುಕೊಂಡಿದ್ದೀನಿ. ನಾವು ನಿರಂತರ ಸಂಘರ್ಷಕ್ಕೆ ಒಳಗಾಗ್ತಾ ಇರುವ ವಿಷಯಗಳ ಜೊತೆಯಲ್ಲೇ ಇದ್ದೀವಿ ಅಂತ ನನ್ನ ಗ್ರಹಿಕೆ. ಮತ್ತಷ್ಟು ಚರ್ಚೆ ಆಮೇಲೆ ಮಾಡ್ಬೋದು ಅಂತ. ಥ್ಯಾಂಕ್ ಯು ರಾಜಪ್ಪ. ಈಗ ಚೌಗಲೆಯವರು ಭಾಳ ಮುಖ್ಯವಾಗಿ ನಾಟಕಕಾರರು, ಚಿತ್ರಕಾರರು, ಕಾದಂಬರಿಕಾರರು, ಅನುವಾದಕಾರರು, ಅವರು ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಒಂಥರ ಇಂತಿಷ್ಟು ರನ್ಗಳಿದ್ದಾವೆ, ನೀವು ಕೊನೆ ಬ್ಯಾಟ್ಸ್ಮನ್ ಇದ್ದೀರಿ, ಅದು ಹೆಂಗೆ ಹೊಡಿತೀರಿ ಹೊಡೀರಿ, ಟೀಮ್ ಗೆಲ್ಸ್ರಿ ಅಂದಂಗೆ. ಅದಕ್ಕೆ ಅದು ಕೊನೆಗಿದ್ದೀನಿ. ನಮ್ಮಲ್ಲಿ ನಾನು ನನ್ನ ಅನುಭವದ ಹಿನ್ನೆಲೆಯೊಳಗೆ, ನನ್ನ ಓದಿನ ಮಿತಿಯೊಳಗೆ ಮಾತಾಡ್ತೀನಿ. 2 ಥರ ಟೆಕ್ಸ್ಟ್ ಇರ್ತವೆ. ಒಂದು ಅದನ್ನು 3 ಅಂತಲೂ ಅನ್ಬೋದು. ಆಮೇಲೆ ಒಂದು ಓದು ಪಠ್ಯ ನಾಟಕದ್ದು, ಇನ್ನೊಂದು ರಂಗಪಠ್ಯ ನಾಟಕದ್ದು,
ಇನ್ನೊಂದು ಓದು ಮತ್ತು ರಂಗಪಠ್ಯ ಎಲ್ಲವನ್ನ ಒಳಗೊಂಡಿರುವಂಥ ಒಂದು ಪಠ್ಯ ಸಾಮಾನ್ಯವಾಗಿ ನಾಟಕಕಾರರಿಂದ ರಚನೆ ಆಗ್ತಿರ್ತಾರೆ. ನನಗೆ ದಳವಾಯಿ ಹೇಗೆ ಹೇಳ್ದಂಗೆ ನನಗೆ ಪುಣೆಯ ಅತುಲ್ ಪೇಟೆ ಜೊತೆ ಕೆಲಸ ಮಾಡಿದ್ದೀನಿ, ಜಂಬೆಯವ್ರ ಜೊತೆ 2 ನಾಟಕಗಳ ರಚನೆ ಸಂದರ್ಭ ಕೆಲಸ ಮಾಡಿದ್ದೀನಿ. ಸುಮಾರು ಪ್ರಮೋದ್ ಶಿಗ್ಗಾಂವ್ ಇರ್ಬೋದು, ಬಿ ಸುರೇಶ್, ಹೀಗೆ ಬಸವಲಿಂಗಯ್ಯ. ಸೊ ಇವೆಲ್ಲರ ನೆಲೆಯೊಳಗೆ ನೋಡಿದಾಗ ಇವನ್ ನನಗೆ ನನ್ನ ಅಧ್ಯಯನದ ಕ್ಷೇತ್ರ ಈಗ ನಮ್ಮ ನಟರಾಜ್ ಅವ್ರಿಗೆ ಇಂಗ್ಲೀಷ್ ಹೇಗೆ ಅವ್ರಿಗೆ ಒಂದು ಬಲ ಶಕ್ತಿನೋ ಓದ್ತಾರೆ, ಅಲ್ಲಿ ನನಗೆ ಮರಾಠಿ ರಂಗಭೂಮಿ ಈಗಲೂ ಕೂಡ ಮರಾಠಿ ರಂಗಭೂಮಿ ಭಾಳ ಮುಂಚೂಣಿಯಲ್ಲಿ ಇರುವಂಥ ಒಂದು ರಂಗಭೂಮಿ. ಅಲ್ಲಿಯ ಅಧ್ಯಯನ ಇರೋದ್ರಿಂದ ಅಲ್ಲಿ ಜನರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ಕಲಿತಾರೆ, ಹೋಗ್ತೀನಿ, ನೋಡ್ತೀನಿ ಹೊಸ ಹೊಸ ಪ್ರೊಡಕ್ಷನ್ಸು. ಏನು ಈ ಟೆಕ್ಸ್ಟ್ ಒಳಗಡೆ ಇರುವಂಥ ಈ 2 ಮಾದರಿಗಳನ್ನು ಹೇಳಿದ್ನಲ್ಲ, ಇದರಲ್ಲಿ ರಂಗಪಠ್ಯ ಮತ್ತು ಓದು ಪಠ್ಯ ಆಗಿರುವುದು ಹೆಚ್ಚು ಸೂಕ್ತ ಅನ್ನಿಸ್ತದೆ. ಇದನ್ನು ಏನಂತಂದರೆ ಯಾವುದು ರಂಗ ಮತ್ತು ಓದು ಪಠ್ಯ ಆಗಿರ್ತದೋ ಅದು ಓದಿದಾಗಲೂ ಕೂಡ ನಿಮ್ಗೊಂದು ವಿಜುವಲೈಸೇಷನ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಒಂದು ತಾಕತ್ತಿರ್ತದೆ. ಮತ್ತು ಅದು ರಂಗಪಠ್ಯ ಆಗಿರೋದ್ರಿಂದ ನಿರ್ದೇಶಕ ಅದನ್ನು ರಂಗದ ಮೇಲೆ ತರುವಾಗ ಅದು ಅವನದೇ ಆದಂಥ ಒಂದು ಇಂಟರ್ಪ್ರಿಟೇಷನ್ ಅಂತ ಇಟ್ಕೊಂಡು ಅದರ ಆಚೆಯು ಬಹು ಆಯಾಮಿಯಾಗಿ ತರಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಈ ಸಮಕಾಲೀನ ಇಶ್ಯೂಸ್ಗಳನ್ನು ಇಟ್ಕೊಂಡಂಥ ನಾಟಕಗಳು ಕಡಿಮೆ ಇದ್ದಾವೆ. ಆದರೂ ಈಗ ರಾಜಪ್ಪ ಪ್ರಸ್ತಾಪ ಮಾಡಿದ ಲಕ್ಷ್ಮಣ್ ಆಗಿರ್ಬೋದು, ಶಕೀಲ್ ಅಹ್ಮದ್ ಆಗಿರ್ಬೋದು, ಹೊಸ ಯುವಕರು ಇವತ್ತಿನ ಇಶ್ಯೂಸ್ಗಳನ್ನು ಸಾಮಾಜಿಕ ಮತ್ತು ರಾಜಕಾರಣದ ನೆಲೆಯೊಳಗೆ, ಅರ್ಥಕಾರಣದ ನೆಲೆಯೊಳಗೆ, ಆಮೇಲೆ ಶೋಷಿತ ವರ್ಗದ ನೆಲೆಯೊಳಗೆ, ಅಲ್ಪಸಂಖ್ಯಾತರ ನೆಲೆಯೊಳಗೆ ಬಹಳ ರೂಪಕಾತ್ಮಕವಾದಂಥ ನಾಟಕಗಳನ್ನು ರಂಗದ ಮೇಲೆ ತರ್ತಾ ಇದ್ದಾರೆ. ಈ ನಮ್ಮ ನಟರಾಜ ಹೊನ್ನವಳ್ಳಿ ಇರ್ಬೋದು, ಪ್ರಕಾಶ್ ಗರುಡ ನಮ್ಮ ಧಾರವಾಡದಲ್ಲಿ ಇರ್ಬೋದು, ಇವು ಇಂಗ್ಲೀಷನ್ನು ಬಲ್ಲಂಥ ಅಥವಾ ಇಂಗ್ಲೀಷ್ ಓದು ಗೊತ್ತಿರುವಂಥವರು ದಾರಿಯೋ ಪೋಗ್ ಕಡೆಗೆ ಮುಖ ಮಾಡ್ತಾರೆ, ಬ್ರೆಟನ್ ಕಡೆ ಮುಖ ಮಾಡ್ತಾರೆ. ಸೊ ಅವರ ಮೂಲಕ ನಮ್ಮ ಸಮಸ್ಯೆಗಳು, ನಮ್ಮ ಇವತ್ತಿನ ಒಂದು ಕಾಲಕ್ಕೆ ಅದನ್ನು ಬಹಳ ಚೆನ್ನಾಗಿ ಅಳವಡಿಸಿರುವಂಥ ನಾಟಕಗಳು. ಈಗ ಪ್ರಕಾಶ್ ಗರುಡ್ರ ಒಂದು ನಾಟಕ ತುಂಬ ಅದು ಇಂಗ್ಲೀಷ್ನ ರೂಪಾಂತರ, ಆದರೆ ಇವತ್ತು ನಾವೇನು ನೋಡ್ತಾ ಇದ್ದೇವೆ ನಮ್ಮ ಸುತ್ತಲೂ ಅದನ್ನು ಬಹಳ ಅಗಾಢವಾದಂಥ ಒಂದು ಪರಿಣಾಮ ಬೀರುವಂಥ ನಾಟಕ. ಸೊ ಈ ಥರದ ನಾಟಕಗಳು ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ. ಬಟ್ ನಾಟಕಕಾರ ಅದು ಹೇಗೆ ಅಂತಂದರೆ ಯಾವ ಕಾಲದಲ್ಲಿ ಅವನು ಬದುಕ್ತಿದ್ದಾನೋ ಆ ಕಾಲಕ್ಕೆ ಅವನು ಪ್ರಭುತ್ವಕ್ಕೆ ಒಂದು ಪ್ರತಿಭಟನೆ ರೂಪದಲ್ಲಾಗಲೋ ಅಥವಾ ನಾನು ಹೀಗೆ ಈ ಕಾಲದಲ್ಲಿ ನನಗೆ ಅನಿಸ್ತಕ್ಕಂಥ ನನ್ನ ಅನುಭವಕ್ಕೆ ಬರ್ತಕ್ಕಂಥ ಒಂದು ಸಮುದಾಯ ಇದೆ, ಇದನ್ನು ನಾನು ಒಂದು ಮೌಲ್ಯಕ್ಕೆ, ಮಾನವೀಯ ನೆಲೆಯೊಳಗೆ ಒಂದು ಮೌಲ್ಯಕ್ಕೆ ಒಳಪಡಿಸುವ ಒಂದು ಕಲಾಕೃತಿಯಾಗಿ, ಅದು ಪೇಂಟಿಂಗ್ ಆಗಿರ್ಬೋದು, ಕಾವ್ಯ, ಅದರಲ್ಲಿ ವಿಶೇಷವಾಗಿ ನಾಟಕ, ಈ ಥರದ ಒಂದು ಎಕ್ಸ್ಪೆರಿಮೆಂಟ್ ಇದಾವಲ್ಲ ಇವು ಹೆಚ್ಚು ಹೆಚ್ಚು ಬರಬೇಕಾಗಿದೆ. ಮರಾಠಿಯಲ್ಲಿ ಈ ಥರದ ಪ್ರಯೋಗಗಳು ಬಂದಿದ್ದಾವೆ. ಅಬ್ಸರ್ಡಿಟಿಯನ್ನು ತುಂಬ ಚೆನ್ನಾಗಿ ಪೊಲಿಟಿಕಲಿ ಮಾಡ್ತಾ ಇದ್ದಾರೆ. ನಾನು 2015ರಲ್ಲಿ ಒಂದು ನಾಟಕ ನೋಡಿದ್ದು, ಬಿನ್ ಕಾಮಾಚೆ ಸಂವಾದ ಅಂತ. ಅದು ಡೆರಿಡಾನ ಒಂದು ಥಿಯರಿ ಇಟ್ಕೊಂಡು ಇವತ್ತು ಒಬ್ಬ ರೈತ, ಯಾಕಂದ್ರೆ ವಿದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರು ಆತ್ಮಹತ್ಯೆಗೊಳಗಾಗ್ತಾರೆ, ಮಹಾರಾಷ್ಟ್ರದ, ಆಮೇಲೆ ಭಾರತದ ಬೇರೆ ಬೇರೆ ಭಾಗದಲ್ಲಿ. ಸೊ ಆ ರೈತ ಅವನ ಆಶಯ ಹಿಡ್ಕೊಂಡು ಸ್ಪೋರ್ಟ್ಸ್ ಮ್ಯಾನ್ಗಳು, ಸಿನಿಮಾ ಸ್ಟಾರ್ಸ್ಗಳು, ಪಾರ್ನ್ ಸ್ಟಾರ್ಗಳು, ಅಂದರೆ ಇವನ್ ಮೋದಿ ತನಕ ಬಹಳ ರೂಪಕಾತ್ಮಕವಾಗಿ ಒಂದು ನಾಟಕವನ್ನು ಕಟ್ಟಿಕೊಡ್ತಾರೆ. ಸೊ ಈ ಸಂಘರ್ಷವನ್ನು ಹುಟ್ಟಿದ ಹೇಗೆ ಅಂತ ನಾನು ಆ ನಾಟಕ ನೋಡಿದಾಗ, ನಾನಿದ್ದೆ, ದಿಲಾವರ್ ಬಂದಿದ್ರು, ವೇಣು ಬಂದಿದ್ರು, ನಾವು 3 ಜನ ನಾಟಕ ನೋಡಿದ್ವಿ. ನೋಡಿದಾಗ ನಾಟಕದ ಇಡೀ ಡಿಸೈನೇ ಬಹಳ ಹೊಸ ಶೈಲೀಕೃತವಾದಂಥದ್ದು. ಸೊ ಈ ಥರದ ಪ್ರಯೋಗದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನಾವುಗಳು ಒಬ್ಬ ನಾಟಕಕಾರ, ಒಬ್ಬ ನಿರ್ದೇಶಕ ಮತ್ತು ನಟರುಗಳು ಕೂಡಿ ಇವತ್ತಿನ ಒಂದು ಎಳೆಯನ್ನು ಇಟ್ಕೊಂಡು ಇಂಪ್ರೂವೈಸ್ ಮಾಡ್ತಾ ಮಾಡ್ತಾ ನಾವು ಅದನ್ನು ತೆಗಿತಾ ಹೋಗ್ತೇವೆ. ನಿಮಗೆ ನಾವು ಹೀಗೆ ಹೋಗಿ ಕುಂತು ನೋಡ್ತಾ ಇದ್ರೆ ಅಲ್ಲಿ ಸ್ಟೇಜೇ ಇರಲಿಲ್ಲ. ನಾಟಕ ಎಲ್ಲಿ ಹುಟ್ಟುತ್ತದೆ ಅಲ್ಲೇ ತಕ್ಷಣ ನಾಟಕ ಹುಟ್ಟಿತು.
ಸೊ ಈ ಥರದ ಬಗೆಯ ನಾಟಕಗಳನ್ನು ಆಯಾ ಕಾಲಕ್ಕೆ ಅವರು ಮಾತಾಡ್ತಾ ಇದ್ದಾರೆ, ನಾಟಕದ ಮೂಲಕ ಮಾತಾಡ್ತಾ ಇದ್ದಾರೆ. ಇಂಥ ಅಸಂಖ್ಯ ಉದಾಹರಣೆಗಳನ್ನು ನಮ್ಮ ಫೋಕ್ ಥಿಯೇಟರ್ನಲ್ಲಿ ನಡೀತಾ ಇರೋದನ್ನು ನೋಡ್ಬೋದು. ಮರಾಠಿಯಲ್ಲಿ ತಮಾಷಾ ಇದೆ, ಆಮೇಲೆ ಅಲ್ಲಿ ಬೇರೆ ಬೇರೆ ಫೋಕ್ ಫಾರ್ಮ್ಗಳಿದ್ದಾವೆ. ಅವರು ಬತಾವಣೆ ಅನ್ನೋ ಒಂದು ಫಾರ್ಮ್ನಲ್ಲೇ ಪೊಲಿಟಿಕಲ್ ಮಾತಾಡ್ತಾರೆ, ಆಯಾ ಕಂಟೆಂಪ್ರರಿ ಇಶ್ಯೂಗಳನ್ನು ಮಾತಾಡ್ತಾರೆ. ಅವ್ರು ನೋಡಿದ್ರೆ ಜಾನಪದರವರು, ಬಟ್ ಅವರು ಅದನ್ನೊಂದು ನಾಟಕವಾಗಿ ಅದನ್ನು ತಗೊಂಡು ನಿಮಗೆ ನೋಡೋದನ್ನು ಕನೆಕ್ಟ್ ಆಗ್ತದೆ. ಅದು ಇವತ್ತಿನ ಇಶ್ಯೂ ಮಾತಾಡ್ತಾ ಇದ್ದಾನೆ, ಇಲ್ಲಿ ಭ್ರಷ್ಟಾಚಾರ ಮಾತಾಡ್ತಾ ಇದ್ದಾನೆ, ಇಲ್ಲಿ ಒಂದು ಅತ್ಯಾಚಾರದ ಈ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದು ಆಮೇಲೆ ನಿಮಗೆ ಗೊತ್ತಲ್ಲ, ಶಿವಾಜಿಯನ್ನ ಒಂದು ಕಡೆಗೆ ಹಿಂದವಿ ಸ್ವರಾಜ್ಯದ ಸಂಸ್ಥಾಪಕ ಅಂತ ಹೇಳುವಂತ ಒಂದು ಪಂಗಡ ಇದೆ ದೊಡ್ಡ ಪ್ರಮಾಣದಲ್ಲಿ. ಇನ್ನೊಂದು ಕಡೆಗೆ ಏನಿದೆ, ಶಿವಾಜಿ ಒಬ್ಬ ರೈತರ, ಮಹಿಳೆಯರ, ಅಲ್ಪಸಂಖ್ಯಾತರ ಪರ ರಾಜ ಇದ್ದಾನೆ ಅಂತ ಅನ್ನೋದಿದೆ. ಇದನ್ನು ಒಬ್ಬ ಹಳ್ಳಿಯಿಂದ ಬಂದಂತ ಒಬ್ಬ ಹುಡುಗ ಒಂದು ಫೋಕ್ ಫಾರ್ಮ್ ಅನ್ನ ಬ್ಲೆಂಡ್ ಮಾಡ್ತಾನೆ. ಏನಿಲ್ಲ, ಇನ್ನೊಂದು ಕಡೆ ಪೋವಾಡ ಅನ್ನೋ ಒಂದು ಫಾರ್ಮ್ ತಗೋತಾನೆ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂತಾನೆ. ಏನಂದ್ರೆ ಸವಾಲು ಜವಾಬ್ನಲ್ಲಿ ಒಂದು ಸ್ಲಮ್ನ್ಯಾಗ ಅದು ನಡೀತದೆ. ಅದು ಆ ಸ್ಲಮ್ನ್ಯಾಗ ನಡೆಯೋದ್ರಲ್ಲಿ ನೀವು ಸೋಲ್ಬೇಕು. ನೀವು ಅದ್ರಾಗ ಹೆಂಗಿರ್ತದೆ, ಫೋಕ್ ಫಾರ್ಮ್ನಲ್ಲಿ ನೀವು ಪವಾಡದಾಗ ನಿಮ್ಮ ಪವಾಡದ ಗಾಯಕಿಯಿಂದ ಸೋಲ್ಬೇಕು, ಇಲ್ಲಂದ್ರೆ ಗೆಲ್ಬೇಕು. ಅದನ್ನ ಹೆಂಗೆ ತಗೊಳ್ತಾನಂದ್ರೆ, ಅಲ್ಲ ಶಿವಾಜಿ ಹಿಂದವಿ ಸ್ವರಾಜ ಅನ್ನೋದು ನಂತರದ ಕಾಲಘಟ್ಟದಲ್ಲಿ ಇತಿಹಾಸವನ್ನು ತಿರುಚಿ ಹಾಗೆ ಮಾಡಲಾಗಿದೆ. ಅದಕ್ಕೆ ಪೊಲಿಟಿಕಲ್ ಹಿನ್ನೆಲೆ ಇದೆ, ಮತ ಧ್ರುವೀಕರಣದ ಹಿನ್ನೆಲೆ ಇದೆ. ಹಾಗಿರ್ಲಿಲ್ಲ, ರೈತರ ಪರವಾಗಿ ಹೇಗಿದ್ದ ಅನ್ನುವ ಪೋವಾಡ ಹಾಡುವವರು ಗೆಲ್ತಾರೆ. ಸೊ ಈ ಥರದ ನಮ್ಮ ಕಾಲಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ನಾವು ಕೊಡ್ತೀವಿ. ಅದನ್ನು ನಾವು ತಮಾಷೆನ ನಾವು ಧಾರವಾಡ ತಂದು ಈ ಥರದ ಪ್ರೊಡಕ್ಷನ್ ಮಾಡಿದ್ವಿ. ನಾನು ಕೂಡ ನಮ್ಮ ಭಾಗದ ತಂಬಾಕು ಇಶ್ಯೂ ಇಟ್ಕೊಂಡು ವಕಾರಿದು ಗೆಳೆಯ ಹೇಳಿದಂಥ ನಾಟಕ, ಅದು ಈಗಲೂ ಮರಾಠಿಯಲ್ಲೂ ಪ್ರೊಡಕ್ಷನ್ ಆಗಿದೆ. ಉದ್ಧ್ವಸ್ತ ಅನ್ನೋ ನಾಟಕ ಭೂಮಾಫಿಯ ಮೇಲೆ ನಾನು ಬರೆಯೋ ಸ್ವಲ್ಪ ರಿಯಲಿಸ್ಟಿಕ್ ಪ್ಲೇ ಬರೆಯೋದ್ರಿಂದ ಏನಂತಂದ್ರೆ ಆ ಕಾಲಕ್ಕೆ ನಾನು ರಿಯಾಕ್ಟ್ ಮಾಡ್ತೇನೆ ನನ್ನದೇ ರೀತಿಯಲ್ಲಿ. ಯಾವುದೇ ಇಶ್ಯೂ ಇಟ್ಕೊಂಡ್ರು ಕೂಡ ನಾನು ಇವತ್ತು ಮಾತಾಡಬೇಕು, ಇವತ್ತು ನಿಮ್ಗೆ ಕನೆಕ್ಟ್ ಆಗಬೇಕು ಅನ್ನೋದೇ ಪಠ್ಯದೊಳಗಿರುವಂಥ ಮುಖ್ಯ ಸಂಘರ್ಷ ಅಥವಾ ಅದರ ಕಂಟೆಂಟು ಅಂತ ನಾನು ತಿಳ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಈಗ ನಾನು ಸ್ವಲ್ಪ ಇದ್ದಿದ್ದನ್ನೇ ಮಾತಾಡ್ಬೋದು. ಇತ್ತೀಚೆಗೆ ಕನ್ನಡ ರಂಗಭೂಮಿಯಲ್ಲಿ ಭಾಳ ಮುಖ್ಯವಾದಂಥ ರಂಗಪಠ್ಯಗಳು ನಾಟಕವಾಗಿ ಕೆಲಸ ಮಾಡ್ತಾಯಿದ್ವು. ಅದು ಹೆಚ್ಚು ಎಲ್ಲ ಕಡೆ ಡಿಸ್ಕಷನ್ ಕೂಡ ಆಗಿದೆ. ಅದರಲ್ಲಿ ಒಂದು ಕುಹು ಅನ್ನುವ ನಾಟಕ, ಇನ್ನೊಂದು ಬಾಬ್ ಮಾರ್ಲೆ ಅನ್ನುವ ನಾಟಕ, ಇನ್ನೊಂದು ದಕ್ಷದೇವಿ ಕಥಾಕಾವ್ಯ ಅಲ್ವಾ. ಈ ಮೂರು ಕೂಡ ನಟರು ನಿರ್ದೇಶಕರು ಎಲ್ಲ ಸೇರಿ ಮಾಡಿರುವಂಥ ಒಂದು ನಾಟಕ. ಇದು ಒಂಥರ ಡಿವೈಸ್ ಪ್ಲೇ ಅಂತ ಕರೆದು ಬೇರೆ ರೀತಿ ಮಾಡ್ತಿದ್ದಾರೆ. ಸೊ ಈ ರೀತಿಯ ನಾಟಕಗಳನ್ನ ನೀವೆಲ್ಲ ನೋಡಿದಾಗ ಯಾವ ರೀತಿಯ ನಾಟಕಗಳು ಮುಂದಿನ ದಿವಸಗಳಲ್ಲಿ ಬರ್ಬೋದು, ಬರೀಬೇಕು ಅಂತ ಅನಿಸುತ್ತೆ ಅಂತ ನಾನೊಂದು ಒಂದು ಮಹತ್ವಾಕಾಂಕ್ಷೆಯ ರೈಟಿಂಗ್ನ ಪ್ರಶ್ನೆಯನ್ನು ಕೇಳ್ತಿದ್ದೀನಿ. ಯಾಕೆ ನಾನು ಆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನಟರಾಜ್ ಉಳಿಯಾರ್ ಅವರದ್ದು ಕವಿಜೋಡಿ ಆತ್ಮಗೀತ ಅನ್ನೋದನ್ನು ನಾನು ಅವರು ಬರದಾಗಿಂದನೂ ಓದ್ತಾನೇ ಇದ್ದೇನೆ. ಅದು ಹಲವು ಪ್ರಶ್ನೆಗಳನ್ನು, ಅಭಿನಯದ ಪ್ರಶ್ನೆಗಳನ್ನು, ಸ್ಪೇಸ್ನ ಪ್ರಶ್ನೆಗಳನ್ನು, ಅಥವಾ ಆ ಕ್ಯಾರೆಕ್ಟರ್ ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನೆಲ್ಲ ಇಟ್ಕೊಂಡು ಪ್ರತಿ ದಿವಸ ಅದು ನನ್ನ ಕನಸಿನಲ್ಲಿ ನಾನು ಮಾಡ್ಕೊಂಡಂಥ ನೋಟ್ಸಲ್ಲೆಲ್ಲ ಬರ್ತಾಯಿದೆ. ಅದನ್ನು ನಾನು ಒಂದು ಪ್ರೊಡಕ್ಷನ್ನ ಮಾಡಬೇಕು, ಅದರಿಂದ ಬಿಡುಗಡೆ ಪಡಿಬೇಕು. ಸೊ ಅದು ಕೂಡ ಒಂದು ಮುಖ್ಯವಾದ ಟೆಕ್ಸ್ಟ್. ಅದು ಒಂದು ಕಾದಂಬರಿಯಿಂದ ಬರಲಿ, ಒಂದು ಕಾವ್ಯದಿಂದ ಬರಲಿ, ಒಂದು ಕಾದಂಬರಿಯಿಂದ ಬರಲಿ, ಇದನ್ನು ನಾವು ಹೇಗೆ ಇವತ್ತಿನ ಇಂದಿನ ನಾಟಕ ರಚನೆ ಅಂತ ಒಂದು ಇದೆಯಲ್ಲ, ಅಂದರೆ ಅದರ ಒಂದು ಸ್ಟ್ರಕ್ಚರ್ ಹೇಗಿರಬೇಕು, ಅದರ ಮುಕ್ತಾಯ ಹೀಗಿರಬೇಕು, ಅದರ ಸಸ್ಪೆನ್ಸ್ ಅನ್ನುವ ಅಂಶ ಹೀಗಿರಬೇಕು, ಅಥವಾ ಅದರ ನಟನಟಿಯರು ಹೀಗಿರಬೇಕು, ಅಥವಾ ಅರಿಸ್ಟಾಟಲ್ನ 4 ಅಂಶ, ಅದರಲ್ಲಿ ಆ್ಯಕ್ಚುಲಿ ಕಾನ್ಫ್ಲಿಕ್ಟ್ ಅಂತ ಇರಲಿಲ್ಲ. ನಂತರ 19ನೇ ಸೆಂಚುರಿಯ
ತುದಿಗೆ ಕಾನ್ಫ್ಲಿಕ್ಟ್ ಅನ್ನೋದು ಸೇರ್ಕೊಳ್ಳೋದು, ಆಡಿಯನ್ಸ್ ಅನ್ನೋದು ಸೇರ್ಕೊಳ್ಳೋದು. ಸೊ ಈಗ ನಡೀತಿರುವ ಕನ್ನಡ ರಂಗಭೂಮಿಯ ಈ ರೀತಿಯ ಇದನ್ನು ನೀವು ತುಂಬ ಖ್ಯಾತ ಲೇಖಕರುಗಳು, ಬರಹಗಾರ ಆದ್ದರಿಂದ ಇದನ್ನು ಹೇಗೆ ನಾವು ಮುಂದುವರಿಸ್ಬೋದು ಅಥವಾ ಬರಿಬೇಕು ಇವತ್ತಿಂದು ಅಂತ ನಟರಾಜ್ ಹುಳಿಯಾರವರು ಒಂದು ಪ್ರಾರಂಭ ಮಾಡಿಕೊಡ್ಬೇಕು. 2 ನಿಮಿಷದ ಅವಕಾಶವನ್ನು ನಾವು ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಲೇಟಾಗಿ ಶುರು ಮಾಡಿದ್ದೇವೆ ಅಂದರೆ ಸಂಘರ್ಷ ಬೇಡ, ಮುಗಿಸೋಣ. ಇಲ್ಲ, ಈಗ ಈ ಕಲೆಕ್ಟಿವ್ ಪ್ರೊಡಕ್ಷನ್ ಇವತ್ತಿಂದೇನಲ್ಲ, ಚೈತ್ರ ಬರಿಬೇಕಾದ್ರೂ ಕೂಡ ಅದೊಂದು ಇದಿತ್ತು. CGK ಅದನ್ನು ಹಿಸ್ಟ್ರಿನ ಒಂದು ಕಡೆಯಿಂದ ನೋಡ್ಕೊಂಡ್ಬಂದರು. ಅದರಿಂದ ಅದನ್ನು ದುಡಿ ವರ್ಗದ ಕಥೆಯನ್ನಾಗಿ ಅವತ್ತು ಮಾಡಿಕೊಂಡ್ರು. ಇದೇನು ಪ್ರೊಸೆಸ್ ಅದು. ಒಂದು ನನಗನ್ಸುತ್ತೆ, ಇದು ನಮ್ಮಂತೂ ಅಂದರೆ ರುದ್ರೇಶ್ ಎಲ್ಲ ಅರ್ಧ ನಾಟಕಗಳು ನೋಡಿರ್ತಾರೆ. ಅವ್ರ ಥರ ಒಂದು ಟೀಮು ನೋಡ್ಬೇಕು. ಯಾಕಂದರೆ ಬೆಂಗಳೂರಲ್ಲಿ 300 ನಾಟಕ ನಡೆಯುತ್ತೆ ಕಡೆ ಪಕ್ಷ. 300 ಹೊಸ ನಾಟಕ, ಬೇರೆ ಬೇರೆ ನಾಟಕ. ನಾನಲ್ಲಿ ಇದರಲ್ಲಿ ಕಲಾಗ್ರಾಮದಲ್ಲಿ ನೋಡಿದ್ರೆ ಟೈಟ್ಲ್ಗಳು ನೋಡಿದ್ರು, ಬ್ರೋಷರ್ ನೋಡಿದ್ರು ಎಲ್ಲ ಟೀಮು ಎಕ್ಸಾಸ್ಟ್ ಮಾಡೋಕ್ಕೆ ಕಾಣ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೂ ಒಂದು ಚಾಲೆಂಜ್ ಇರುತ್ತೆ. ಹೊಸ ಟೀಮ್ಗೆ ಇದು ಆಡಿಲ್ಲ, ನ್ಯೂ ಜನ್ರೇಷನ್ ಇನ್ನೊಂದು ಆಡ್ತಾ ಇದ್ದಾರೆ. ಈ ಥೀಮನ್ನು ನೀವೇನಾದ್ರು ಯಾರಿಗಾರು ಕೆಲಸ ಮಾಡಿಸಿದ್ರೆ, ಒಂದು ದೊಡ್ಡ ಕೆಲಸ ಮಾಡಿಸಿದ್ರೆ ನಿಜವಾಗಿಯೂ ಇಟ್ ವಿಲ್ ಬಿ ಎ ವೆರಿ ಗುಡ್, ವೆರಿ ಯೂಸ್ಫುಲ್ ಡಾಕ್ಯುಮೆಂಟ್ ಆಗುತ್ತೆ. ಒಂದು ಸಜೆಷನ್, ಹೃದಯ್ ಒಂದು ಟೀಮ್ ಇಟ್ಕೊಂಡು ಮಾಡಿದ್ರೆ ತುಂಬ ಒಳ್ಳೇದಿದ್ದು. ನಾಟಕ ಅಕಾಡೆಮಿಯವ್ರ ಜೊತೆ ಮಾಡಿದ್ರು ಒಳ್ಳೇದು. ಬಿಕಾಸ್ ಏನು ನಾಟಕಗಳಾಗ್ತಾಯಿದೆ, 300 ನಾಟಕ ಆಗ್ತಾಯಿದ್ರೆ 300 ನಾಟಕದ ವಸ್ತು ಏನು, ಸಾರಾಂಶ ಏನು. ಸುಮ್ಮನೆ ಓಡಾಡ್ತಾ ಇರ್ತಾರೆ ಅಧ್ಯಕ್ಷರು, ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ದೀನಿ. ಹಂಗಾಗಲ್ಲ, ಅದು ಏನಾದ್ರು ಒಂದು ಇದು ಬೇಕಲ್ಲ. ಒಂದು ಮೇಡಮ್ ಬೆಳೆದಾಗ ನನಗೆ ನಿಜವಾಗ್ಲೂ ಅವ್ರು ಹೇಳಿದ್ದು ತುಂಬ ಇಂಪಾರ್ಟೆಂಟು. ನಾನು ಒಂದು ದಿಕ್ಕಿನಿಂದ ನೋಡಿದೆ ಅವ್ರು ಹೇಳಿದ್ದು ನನಗೆ ಸ್ಟ್ರಕ್ಚರಲ್ ವೈಲೆನ್ಸ್ ನೋಡಿ. ನಾನು 5 ನಾಟಕಗಳು, ಒಂದು ಇಂಗ್ಲೀಷಲ್ಲಿ ಇಂಡಿಯನ್ ನಾಟಕಗಳು ಬರೀದೆ, ನಾನು ಇಂಗ್ಲೀಷಲ್ಲಿ ಇದೆ. ಅದು ನಾನು ಯಾರಿಗೋ ಫೆಮಿನಿಸ್ಟ್ ಇದ್ರಲ್ಲಿ ಮಾಡಿ ಅಂತ ಹೇಳಿದ್ರೆ ಮಾಡಿರಲಿಲ್ಲ. ಆ 5 ನಿಮಗೆ ಕಲೆಕ್ಷನ್ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಮಾಡಿದ್ದೆ ನೋಡಿ, ವುಮನ್ ಸೆಂಟರ್ಡ್. ನಾನು ಫಸ್ಟ್ ಶುರುದಲ್ಲಿ ಅದು ಹೇಳಿದೆ, ಎಲ್ಲಿಂದ ಹುಟ್ಟತ್ತೋ ಅಲ್ಲೇ ಬರಬೇಕು, ಅವರೇ ಅಲ್ಲಿಂದಾನೇ ಬರಬೇಕು. ನಿಂಗವನ ಕತೆ ದಳವಾಯಿ ಮಾಡಿದ್ರೆ ಒಂದಾಗುತ್ತೆ, ನೀವೇ ಮಾಡಿದ್ರೆ ಇನ್ನೊಂದಾಗುತ್ತೆ, ಸರಸ್ವತಿ ಮಾಡಿದ್ರೆ ಇನ್ನೊಂದಾಗ್ತದೆ. ಇಟ್ಸ್ ಆಲ್ಸೋ ಕ್ಲಾಸ್ ಅದು ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಡ್ರಾಮಾ ರೆಪ್ರೆಸೆಂಟೇಟಿವ್ ಆರ್ಟ್, ಪ್ರಾತಿನಿಧಿಕ. ಎಲ್ಲ ಸಾಹಿತ್ಯ ಕೃತಿಗಳ ಥರನೇ ಸಾಹಿತ್ಯ ಕೃತಿಗಳಲ್ಲಿರೋ ಪಾತ್ರಗಳು ನಾವು ಹಿಂದೆ ನೋಡಿದಾಗೆ ಅವು ರಿಯಲ್ ಅಲ್ಲ, ಅವು ರೆಪ್ರೆಸೆಂಟೇಟಿವ್, ಅವು ಪ್ರಾತಿನಿಧಿಕ. ಸೊ ಪ್ರಾತಿನಿಧಿಕ ಆಗೋದ್ರಿಂದ ನಾವು ನೆಕ್ಸ್ಟು ಅದನ್ನು ನೋಡಬೇಕಾದ್ರೆ ಇದು ಅದೇ ಅಂತ ನೋಡಬೇಕಾದದ್ದಿಲ್ಲ. ಈಗ ನಮ್ಮ ಅಮೃತಾ ಪ್ರೀತಮ್ ಅವರು ಮಂಡಿಸ್ತಾ ಇರುವ ಎಲ್ಲ ವಿಚಾರಗಳು ಆ ಸಾಲಿಲೋಕದಲ್ಲಿ ಅಮೃತಾ ಪ್ರೀತಮ್ ವರ್ಗದಂತ ತಿಳಿಬೇಕಾದದ್ದಿಲ್ಲ. ಅದು ಸ್ವಲ್ಪ ಡಿಕನ್ಸ್ಟ್ರಕ್ಟ್ ಮಾಡಿ, ಅದು ಲಾರ್ಜರ್ ವಿಮೆನ್ ಇಶ್ಯೂಸ್. ಅಮೃತಾ ಪ್ರೀತಮ್ ಅವ್ರಿಗೆ ಧ್ವನಿ ಇದೆ, ಅವರು ಸಿಗರೇಟ್ ಸೇರ್ತಾ ಇದ್ದಾರೆ, ಅವ್ರಿಗೊಂದು ಭಾಷೆ ಇದೆ, ಅವ್ರದನ್ನು ಮನ್ಸೋದಕ್ಕೆ ಸಾಧ್ಯ, ನಿಂಗವ್ರಿಗೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಎಲ್ಲೋ ಅರ್ಥ ಮಾಡ್ಕೋಬೇಕು ಅಂತ ಕಾಣುತ್ತೆ. ಇನ್ನೊಂದು ಲಾಸ್ಟ್ಲಿ, ಉಷಾ, ನೀವೇನಾದರೂ ನೆಕ್ಸ್ಟ್ ನಾಟಕ ಮಾಡಿದ್ರೆ ಸಂಕ್ರಾಂತಿನ ಉಷಾಯಿಂದ ತಗೊಂಡೋಗಿ, ಉಷಾ ಮೂಲಕನೇ ಇಡೀ ವಚನ ಚಳುವಳಿಯನ್ನು ಅವರು ಪ್ರಶ್ನೆ ಮಾಡಿದ್ರು. ಉಷಾನೇ ಅದಕ್ಕೆ ಪ್ರಶ್ನೆ ಎತ್ತಾ ಇರೋದು, ಅವಳೇ ಎತ್ತಾ ಇರೋದು ಪ್ರಶ್ನೆ. ಆದರೆ ಎಲ್ಲ ಅವು ನಾಯಕ ಕೇಂದ್ರಿತ ಆಯಿತು, ಬಸವಣ್ಣ ಪಿಚ್ಚಳಿ ಎಲ್ಲ ಬರ್ತಾಯಿದ್ರು ಅಂತ ಕಾಣ್ತಾ ಇದೆ. ನೀವು ಇನ್ನೊಂದು ರೀಡಿಂಗ್ ಕೊಟ್ಟರೆ, ಸಂಕವೇ ದೃಷ್ಟಿಕೋನದಿಂದ ಯಾವುದು ಶಿವರಾತ್ರಿ ಕೊಟ್ಟರೆ, ಅಲ್ಲಿಂದ ಇನ್ನೊಂದು ರೀತಿ ನಾಟಕನ ನೋಡ್ಬೋದು ಅಂತ ಕಾಣುತ್ತೆ. ಅದು ನೀವು ಹೇಳಿರೋದು ಎಲ್ಲ ಸರಿ, ಇಡೀ ನಿಮ್ಮ ಇದು ಥೀಸಿಸ್ ಕರೆಕ್ಟು. ಬಟ್ ಒಂದು ಕರೆಕ್ಷನ್ ಮಾತ್ರ, 2 ನಿಮಿಷ. ನಾಟಕಕ್ಕೆ ನಾಟಕ ಪಠ್ಯನೇ ಆಗಬೇಕಾಗಿಲ್ಲ ರಂಗಭೂಮಿಗೆ. ಎಲ್ಲೆಲ್ಲಿ ನಾಟಕೀಯತೆ ಇದೆ ಅಥವಾ ಎಲ್ಲೆಲ್ಲಿಗೆ ನಮ್ಮ ಎದೆಯನ್ನು ತಟ್ಟಬಹುದಾದ ವಿಷಯಗಳಿವೆ ಅವೆಲ್ಲ ರಂಗಕ್ಕೆ ಬರ್ತವೆ. ಸಾದತ್ ಹಸನ್ ಮಂಟಪ ಬಂದಿದ್ದು ಹಾಗೇನೆ, ಅಥವಾ ದೇವರ ಹೆಣದಂಥ ನಾಟಕ ಆಗಿದ್ದು ಹಾಗೇನೆ, ಶವದ ಮನೆಯಂತಹ ನಾಟಕ ಆಗಿದ್ದು ಹಾಗೆ. ಒಬ್ಬ ಡೈರೆಕ್ಟ್ರು ಯಾವುದನ್ನು ನಾಟಕ ಮಾಡಬೇಕು ಅಂತ ಯೋಚಿಸ್ತಾನೆ, ಅವನು ಅದೇ ಪಠ್ಯವನ್ನು ಅವನೇ ಮಾಡ್ಕೋಬೋದು. ನಾಟಕಕಾರ ಅಗತ್ಯ ಇದೆ ಅನ್ನೋದೇ ಅಪ್ರಸ್ತುತ. ನನ್ನ
ಬಹಳ ಒಳ್ಳೆಯ ಪಠ್ಯವನ್ನು ಎಷ್ಟೋ ಜನ ನಿರ್ದೇಶಕರೇ ಮಾಡ್ಕೊಂಡಿರೋದು ಇದೆ. ಸೊ ನಾಟಕ ಬರೆದ್ರೆ ರಂಗಭೂಮಿ ಉಳಿಯುತ್ತೆ ಅನ್ನೋದು ನನ್ನ ಪ್ರಕಾರ ಒಪ್ಪಬಹುದಾದ ಮಾತಲ್ಲ. ನಾಟಕಕಾರ ಇಲ್ದಿದ್ರೂ ರಂಗಭೂಮಿ ಜೀವಂತವಾಗಿದೆ. ನಾನು 2 ಎಕ್ಸಾಂಪಲ್ ಕೊಡ್ತೇನೆ. ಒಂದು ಸಲ ನಾರಾಯಣ್ ಸುರ್ವೆ ಅಂತ ಒಬ್ಬ ಬಹಳ ದೊಡ್ಡ ಮರಾಠಿ ಕವಿ, ಬರೆದಿದ್ದೆ 125 ಅಷ್ಟೇ ಕವಿತೆಗಳು. ಅವ್ರ ಕವಿತೆಗಳನ್ನು ಓದ್ತಿದ್ರೆ ಆಟೋ ರಿಕ್ಷಾದವರು ಮುಂಬೈಯಲ್ಲಿ ಒಂಥರ ಸ್ಟ್ರೈಕ್ ಥರ ಮಾಡಿ ಅವ್ರ ಕವಿತೆ ಕೇಳಕ್ಕೆ ಹೋಗ್ತಿದ್ರಂತೆ. ಅಂದರೆ ಗ್ರಹಿಕೆ ಹಿನ್ನೆಲೆಯೊಳಗೆ 2 ಮಾತು ಹೇಳ್ತೇನೆ. ಒಂದು ತೆಂಡೂಲ್ಕರ್ ಹೇಳಿದ ಮಾತು. ಅವರು ಒಂದು ಸಲ ಒಂದು ಕಾಲೇಜಿಗೆ ಹೋದಾಗ ಆ ಕಾಲೇಜಿನ ಮೇಷ್ಟ್ರೊಬ್ಬರು, ಮರಾಠಿ ಮೇಷ್ಟ್ರೊಬ್ಬರು ಅವ್ರ ಕವಿತೆ ಕುರಿತು ಹೇಳಕ್ಕೆ ಹೋಗ್ತಾರೆ ಉತ್ಸಾಹದಿಂದ. ಅವಾಗ ಹೇಳ್ತಾರೆ, ನಿಮ್ಮಂಥ ಮಾಸ್ತರ್ಗಳ ಸೇರಿ ನನ್ನ ಕವಿತೆನೆಲ್ಲ ಹಾಳು ಮಾಡಿಬಿಟ್ಟಿದ್ದೀರಿ ಅಂತ. ಅಂದರೆ ಗ್ರಹಿಕೆ, ಒಂದು ಟೆಕ್ಸ್ಟನ್ನು ಮಾಸ್ತರ್ ಗ್ರಹಿಕೆ ಹೇಗೆ ಮಾಡಿದಾನೋ ಅದನ್ನು ಆತ ವಿದ್ಯಾರ್ಥಿಗೆ ಹೇಳ್ತಾರೆ. ಅದು ಬಹು ಆಯಾಮಿಯೂ ಆಗಿರಬಹುದು. ಟೆಕ್ಸ್ಟ್ ಕೂಡ, ಒಂದು ನಾಟಕದ ಪಠ್ಯವೂ ಕೂಡ ಅದು ಆಯಾ ನಿರ್ದೇಶಕ ತೆಗೆದುಕೊಳ್ಳುವ ಮತ್ತು ಅದನ್ನು ಅಭಿವ್ಯಕ್ತಿಸುವ ಅಂತ ಒಂದು ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಬಟ್ ಇದು 2ರ ಉದಾಹರಣೆ. ತೆಂಡೂಲ್ಕರ್ ಏನು ಮಾಡ್ತಾರಂದರೆ, ನಾನು ನಾಟಕ ನೋಡಕ್ಕೆ ಹೋದಾಗ ಈ ಒಂದಿಷ್ಟು ತಿನ್ನಕ್ಕೆ ಏನಾರ ತೊಗೊಂಡು ಹೋಗಿ ಒಂದು ಮೂಲೆಗೆ ಕುಂತು ನೋಡ್ತಿದ್ದೆ. ನನಗೆ ನಾಟಕ ರುಚಿಸಲಿಲ್ಲ ಅಂದ್ರೆ ನನ್ನ ಪಾಡಿಗೆ ನಾನು ಎದ್ದು ಹೋಗ್ತಿದ್ದೆ ಅಂತ ಹೇಳ್ತಾರೆ. ಆದರೆ ಒಂದು ನಾಟಕ ನೋಡ್ತಾರೆ, ಅಧಾಂತರ ಅನ್ನೋ ಒಂದು ನಾಟಕ ನೋಡ್ತಾರೆ. ಅದು ಗಿರ್ನಿ ಕಾರ್ಮಿಕರು, ಗಿರ್ನಿಗಳು ಜಾಗತೀಕರಣ ಬಂದ ನಂತರ ಏನು ಉದ್ಧ್ವಸ್ತ ಆಗ್ತಾವಲ್ಲ, ಆದಾಗ ಆ ಕಾರ್ಮಿಕರು ಏನು ಇದಕ್ಕೆ ಒಳಗಾಗ್ತಾರೆ ಅಂಥದ್ದನ್ನು ಹೇಳುವಂಥ ಒಂದು ಜಯಂತ್ ಪವಾರ್ ನಾಟಕ. ಈ ದಳವಿ ಮತ್ತು ಜಯಂತ್ ಪವಾರ್ ಅಂತವ್ರು ಏನು ಕೆಲಸ ಮಾಡ್ತಾರೆ ಅಂದರೆ, ತಮ್ಮ ಕತೆ ಕಾದಂಬರಿ ನಾಟಕಗಳಲ್ಲಿ ಈ ಮನುಷ್ಯ ಸ್ವಭಾವಗಳನ್ನು ಮೈನ್ಯೂಟಾಗಿ ಅಧ್ಯಯನ ಮಾಡಿ ಕಟ್ಟಿಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ನಾಟಕಗಳಲ್ಲಿ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ತಿನ್ಕೊಂತ ಕುಂತವ್ರು ಎದ್ದು ಹೋಗಲಿಲ್ಲ, ನಾಟಕ ಮುಗಿದು ಎಲ್ಲರೂ ಹೋದ್ರೆ ಅಲ್ಲೇ ಕೂತಿದ್ರು. ಜಯಂತ್ಗೆ ಗಾಬರಿ ಆಯಿತು, ಏನಂತ ದೊಡ್ಡ ನಾಟಕಕಾರ ಏನಂತಾನು, ಏನು ಕಥೆನು ಅಂತೇಳಿ. ಸರ್ ಹೆಂಗನಿಸ್ತು ಅಂತ ಕೇಳಿದಂತೆ. ನಾ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತೇಳಿ ಎದ್ದು ಹೋದ್ರಂತೆ. ಅಂದರೆ ಅವರನ್ನು ಮೌನವಾಗಿ ಸೈಲೆಂಟ್ ಮಾಡುವಂಥ ಒಂದು ಗಾಢ ಪರಿಣಾಮ ಬೀರುವ ಟೆಕ್ಸ್ಟ್ ಆ ಕಾಲಕ್ಕೆ ಬರೆದ್ರು. ಆ ಕಾಲಕ್ಕೆ ಅವ್ರು ಕಾಡಿತ್ತು. ಅವರೊಬ್ಬ ವರದಿಗಾರರಾಗಿದ್ದರು, ನಿತ್ಯ ಅವ್ರ ಜೊತೆ ಇರ್ತಿದ್ರು. ಹೀಗೆ ಆಯಾ ನಾಟಕಕಾರ ಅವನಿಗೆ ಕಾಡಿದ ವಸ್ತುವನ್ನು ಅವನು ಹೇಗೆ ಕಟ್ಟಿಕೊಡ್ತಾನೆ ಅದನ್ನು ಸಮರ್ಥವಾಗಿ ಕೊಡಬಲ್ಲ ಒಬ್ಬ ನಿರ್ದೇಶಕ ಸಿಕ್ಕಾಗ ಈ ನೀವೇನು ಸಂಘರ್ಷವು, ಆ ಎತ್ತಿಕೊಂಡಂಥ ಸಂಘರ್ಷವು, ಇವೆಲ್ಲವೂ ಅದರೊಳಗೆ ಪ್ರಕಟಗೊಳ್ಳುವ ಅಭಿವ್ಯಕ್ತಿಗಳು ಸಾಧ್ಯತೆ ಇದೆ. ಮೇಡಮ್ ಅಂತ ಹೇಳಿದ್ರು, ನಮ್ಮ ಭಾಗದಲ್ಲಿ ರಾಜಪ್ಪ ಒಂದು 4 ವರ್ಷ ಬೆಳಗಾವಿನ ಕೆಲಸ ಮಾಡಿದ್ದ. ಗವಾಡ್ರು ಅಂಥೇಳಿ ಒಂದು ಸಮುದಾಯ ಇದೆ. ಅದು ಬರ ಪೀಡಿತವಾದಂಥ ಬೀಡ್, ವಿದರ್ಭ ಆ ಕಡೆದ ಒಂದು ಸಮುದಾಯ. ಈಗ ಕಡಿಮೆ ಆಗಿದ್ದಾರೆ. ಮೊದಲು ಅವರು ತಂಡೋಪತಂಡವಾಗಿ ಕಬ್ಬಿನ, ನಮ್ಮ ಕಡೆ ಎಲ್ಲ ಕಬ್ಬು ಜಾಸ್ತಿ, ಬೆಳಗಾವಿ ಗೊತ್ತಲ್ಲ, ಈಗ ಮೊನ್ನೆ ಭಾಳ ದೊಡ್ಡ ದರ ಕೊಟ್ರಿ ಅಂತ. ಆಗ ಅವ್ರು ಬರ್ತಿದ್ರು, ನಾವೆಲ್ಲ ಚಿಕ್ಕವರಿದ್ದಾಗ ನೋಡ್ತಿದ್ವಿ. ಅವ್ರಿಗೆ ಮೂಲ ಸೌಕರ್ಯಗಳು ಏನೂ ಇರಲಿಲ್ಲ. ನಮ್ಮ ಕಡೆ ಒಂದು ಬೈಗಳ ಹುಟ್ಟಿತ್ತು, ಗವಾಳ ನಂಗೆ ಒಂದು ಹೆಂಗೆ ಬದುಕ್ತೀನೋ ಜಳಕ ಆದರೂ ಮಾಡು. ಅವ್ರಿಗೆ ಜಳಕಕ್ಕೆ ಇದಿರಲಿಲ್ಲ. ಅವರಿಗೆ ಒಂದು ಈ ನಮ್ಮ ಕಡೆ ಕಬ್ಬಿನ ರೌದಿ ಅಂತಾರೆ, ರೌದಿಯಿಂದ ಒಣ ರೌದಿ. ಎಷ್ಟೋ ಸಲ ರೌದಿಗೆ ಬೆಂಕಿ ಎತ್ತಿ ಸುಟ್ಟು ಹೋಗಿದ್ದಾರೆ ಜೀವಂತ. ಅಂಥವರು ಇರುವಂಥ ಬದುಕಿನ ಬಗ್ಗೆ ಇವರು ಆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು. ಅದು ಗರ್ಭಾಶಯ ಅನ್ನೋದು ಇದೆಯಲ್ಲ, ಅದಕ್ಕೆ ಮುಖಾದಮ್ ಅಂತಿದ್ದಾರೆ, ಏಜೆಂಟ್ಸ್ ಅಂತ ಕೇಳ್ತಾರೆ. ಆ ಏಜೆಂಟ್ಸೇ ಹುಡುಕಾಡಿ ಅವ್ರ ಗರ್ಭಾಶಯ ಕಿತ್ತಾಕಿ ಅವರನ್ನು ಒಂದು ಯಂತ್ರ ಮಾಡಿ ತರ್ತಾರೆ. ಸೊ ಅದನ್ನು ಸ್ವಲ್ಪ ಪೂರಕವಾಗಿ ಹೇಳಿದೆ. ನಮಸ್ಕಾರ. ನನಗೆ ಶಶಿ ಆತಂಕದಲ್ಲಿ ನಿಂತಿರೋದು ಕಾಣಿಸ್ತಾ ಇದೆ. ಹಾಗಾಗಿ ನಾನು ಒಂದು ವಿಚಾರ ಏನಂದ್ರೆ, ಚಿತ್ರಪಟ ಅನ್ನುವಂಥ ಒಂದು ನಾಟಕ ತಗೊಂಡಾಗ ಅದರಲ್ಲಿ ಕೊನೆಗೆ ರಾಮ ಸೀತೆಯ ಶೀಲವನ್ನು ಶಂಕಿಸಿ ಅವಳನ್ನು ನಿರಾಕರಿಸ್ತಾನೆ. ಮಹಿಳಾ ನಿರ್ದೇಶಕಿಯಾಗಿ ವ್ಯಾಖ್ಯಾನದ ಅಡಿಯಲ್ಲಿ ನಾನು ಆ ಕೊನೆಯನ್ನು ಬದಲಾಯಿಸ್ಕೊಂಡೆ. ನನ್ನ ಸಮಗ್ರತೆಯನ್ನೇ ಅವಮಾನಿಸಿದ ನಿನ್ನ ಜೊತೆಗೆ ನಾನು ಇರಲ್ಲ ಅಂತ ಅವಳು ಹೊರಟು ಹೋಗೋ ರೀತಿಯಲ್ಲಿ ನಾನು ಮಾಡಿಕೊಂಡೆ. ಸೊ ಹೆಚ್ಚೆಚ್ಚು
ಈ ರೀತಿಯ ನಾಟಕಗಳು ಮಹಿಳೆಯನ್ನು ಕೇಂದ್ರ ವ್ಯಕ್ತಿಯಾಗಿ ಇಟ್ಕೊಂಡಂಥ ನಾಟಕಗಳು ಬರಲಿ ಅನ್ನೋದು ನನ್ನ ಆಶಯ. ನನಗೆ ಅವಕಾಶ ಕೊಟ್ಟಂಥ ಸಮಾಜಮುಖಿ ವೇದಿಕೆಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ರೈಟರ್ಸ್ ಮೇಲೆ ಮಾತುಕತೆ, ಇದು ಟ್ರೈಲರ್ ಅಷ್ಟೇ, ಇದು ಪೂರ್ಣ ಪ್ರಮಾಣದ ಇದೆಲ್ಲ ಹೇಗಿರುತ್ತೆ ಇರ್ಬೋದು ಅಂತ ಇದು ಮುಂದೆ ಸಿನಿಮಾ ಇನ್ನೂ ಇದೆ. ಸೊ ಭಾಗವಹಿಸಿದ ನಮ್ಮ ಸ್ನೇಹಿತರಾದ ನಟರಾಜ್ ಉಳಿಯ, ರಾಜಪ್ಪ ಚೌಡ್ರೆ ಮತ್ತು ಸುಮತಿ ಮೇಡಮ್ ಅವರಿಗೆ ಬನ್ನಿ ಅಂತ ಬನ್ನಿ. Thank you, sir.